ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಕಟಣೆ ಗ್ರಂಥದ ವಿವರಣೆ 42ನೇ ಭಾಗವನ್ನು ಈ ದಿನ ಮಾತನಾಡ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ ಈ ದಿನ 7ನೇ ವಚನವನ್ನು ಓದೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. ಆ ಮಿಡಿತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು. ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗಿದ್ದವು. ಅವುಗಳಿಗೆ ಉಕ್ಕಿನ ಕವಚಗಳಂತಿದ್ದ ಕವಚಗಳು ಇದ್ದವು. ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಓಡುವ ರಥಾಶ್ವಗಳ ಶಬ್ದದ ಹಾಗೆ ಇತ್ತು. ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳವರೆಗೆ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವ ಅರಸನು. ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನೆಂತಲೂ ಗ್ರೀಕು ಭಾಷೆಯಲ್ಲಿ ಅಪೊಲ್ಲೋನೆಂತಲೂ ಹೆಸರುಂಟು. ಮೊದಲನೆಯ ವಿಪತ್ತು ಕಳೆದು ಹೋಯಿತು, ಇಗೋ ಇನ್ನೂ 2 ವಿಪತ್ತುಗಳು ಬರಬೇಕು ಅಂತ ಯೋಹಾನನು ದರ್ಶನದಲ್ಲಿ ಏನು ನೋಡಿದ್ದಾನೋ ನೋಡಿರುವಂಥ ವಿಷಯಗಳನ್ನು ಇಲ್ಲಿ ಬರೆದಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಇವು ವರ್ಣಿಸಿ ಹೋಲಿಸಿ ನುಡಿದಿರುವಂಥ ಮಾತುಗಳು. ಅದೇ ನಿನ್ನೆ ಹೇಳಿದ್ದೀನಿ. ಪ್ರಕಟಣೆ ಗ್ರಂಥ 41ನೇ ಭಾಗದಲ್ಲಿ ಅನೇಕ ವಿಷಯಗಳನ್ನು ತೋರಿಸಿದ್ದೀನಿ. ಮೃಗ ಅಂದರೆ ಮೃಗ ಅಲ್ಲ, ನಕ್ಷತ್ರಗಳಂದರೆ ನಕ್ಷತ್ರಗಳಲ್ಲ, ಘಟಸರ್ಪ ಅಂದರೆ ಘಟಸರ್ಪ ಅಲ್ಲ. ಇವೆಲ್ಲ ವರ್ಣಿಸಿ ಹೋಲಿಸಿ ಹೇಳಿರುವಂಥ ಮಾತುಗಳು. ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಷಯಗಳು ನಡೆದಿರುವಂಥ ಸಂಗತಿಗಳನ್ನು ವರ್ಣಿಸಿರ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ಅನೇಕ ಸಂಗತಿಗಳು ವರ್ಣಿಸಿ ಹೇಳಿರುವಂಥ ಮಾತುಗಳು ಇರುತ್ತೆ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಕೂಡ ನಡೆಯುವಂಥ ವಿಷಯಗಳು ಕೂಡ ಆ ಒಂದು ಮಾತಿನಲ್ಲಿ, ಆ ಒಂದು ವಚನದಲ್ಲಿ ಕ್ಲುಪ್ತವಾಗಿ ಬರೆಯಲ್ಪಟ್ಟಿರುತ್ತೆ. ನಡೆದಿರುವಂಥ ವಿಷಯಗಳು ಆಲೋಚನೆ ಮಾಡಿದಾಗ ನಡೆಯುವಂಥ ವಿಷಯಗಳು, ಭವಿಷ್ಯತ್ತಲ್ಲಿ ನಡೆಯುವಂಥ ವಿಷಯಗಳು ಕೂಡ ಕೆಲವು ಗೊತ್ತಾಗುತ್ತೆ. ನಡೆದಿರುವಂಥ ವಿಷಯಗಳು ಒಂದು ಸರಿ ನೋಡಿ, ಈ ವಚನ ಇದೆಯಲ್ಲ, 7ನೇ ವಚನ 8ನೇ ವಚನವನ್ನು ಓದಿದ್ದೀವಿ. ಸೇಮ್ ಟು ಸೇಮ್ ಇಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಾರ ಯೋವೇಲನ ಗ್ರಂಥದಲ್ಲಿ ಈ ಮಾತಿರುತ್ತೆ. ಯೋವೇಲನ ಗ್ರಂಥದಲ್ಲಿ ನೋಡೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯ, ಯೋವೇಲನ ಗ್ರಂಥ 2ನೇ ಅಧ್ಯಾಯ, ಯೋವೇಲನ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಿಂದ, 2ನೇ ಅಧ್ಯಾಯ 4ನೇ ವಚನದಿಂದ ನೋಡೋಣ ಕೆಲವು ವಚನಗಳನ್ನು. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ. ಅವು ಸವಾರರಂತೆ ಓಡುತ್ತವೆ. ಪರ್ವತ ಗಾತ್ರಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚಿತಸ್ಕಾರದಂತೆಯೂ ಕೊಳೆಯನ್ನು ನುಂಗುವ
ಬೆಂಕಿಯ ಚಟಪಟ ಧ್ವನಿಯ ಹಾಗೂ ಕೇಳಿಸುತ್ತವೆ. ಅವು ವ್ಯೂಹ ಕಟ್ಟಿಕೊಂಡು ಪ್ರಬಲವಾದ ಸೈನ್ಯವೇ. ಅವುಗಳ ದಿಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ. ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ. ಅವು ಶೂರರಂತೆ ಓಡುತ್ತವೆ, ಯೋಧರ ಹಾಗೆ ಗೋಡೆ ಹೇರುತ್ತವೆ. ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ಆ ಸಾಲುಗಳನ್ನು ಕಲಿಸುವುದಿಲ್ಲ, ಒಂದಕ್ಕೊಂದು ನೂಕಾಡುವುದಿಲ್ಲ. ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ಆಯುಧಗಳ ನಡುವೆ ನುಗ್ಗುತ್ತವೆ. ಸಾಲುಗಳು ಒಡೆದು ಹೋಗುವುದಿಲ್ಲ. ಪಟ್ಟಣದಲ್ಲೆಲ್ಲ ತ್ವರಪಡುತ್ತವೆ. ಗೋಡೆಯ ಮೇಲೆ ಓಡಾಡುತ್ತವೆ. ಮನೆಗಳನ್ನು ಹತ್ತುತ್ತವೆ. ಕಿಟಿಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶಮಂಡಲವು ನಡುಗುತ್ತದೆ. ಸೂರ್ಯಚಂದ್ರರು ಮಂಕಾಗುತ್ತಾರೆ. ಸೂರ್ಯಚಂದ್ರರು ಮಂಕಾಗುತ್ತಾರೆ ಅಂತ ನೋಡಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಬರೆಯಲ್ಪಟ್ಟಿರುವಂಥ ಆ ಮಾತುಗಳು ಇಲ್ಲಿ ಕೂಡ ಇರುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರೋದು ಅಂದರೆ ಮಿಡತೆಗಳು. ಆ ಮಿಡತೆಗಳು, ಅದ್ರ ಜೊತೆಗೆ ಚೇಳುಗಳು, ಆ ಮಿಡತೆಗಳಿಗೆ ಉಕ್ಕಿನ ಕವಚಗಳು, ಆನಂತರ ಸ್ತ್ರೀಯರಿಗೆ ಇರುವಂಥ ಒಂದು ಕೂದಲಗಳು, ಚೇಳುಗಳು, ಚೇಳಿಗಿರುವಂಥ ಕೊಂಡಿ, ಇವೆಲ್ಲವನ್ನು ಕೂಡ ಅಲ್ಲಿ ವರ್ಣಿಸಿ ಹೇಳಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆ ಕಾಲದಲ್ಲಿ ನಿಜವಾದ ಮಿಡತೆಗಳು ಬಂದು ಆ ದೇಶದಲ್ಲಿ ಇದ್ದಂಥ ಅರಸನನ್ನಾಗಿರ್ಬೋದು, ಅಧಿಕಾರಿಗಳನ್ನಾಗಿರ್ಬೋದು, ಇಲ್ಲ ಸಾಮಾನ್ಯ ಪ್ರಜೆಗಳನ್ನಾಗಿರ್ಬೋದು, ಒಂದು ರೀತಿಯಲ್ಲಿ ಭಯಂಕರ ರೀತಿಯಲ್ಲಿ ದೇವರು ಅವರಿಗೆ ಉಪದ್ರವಗಳನ್ನು ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ಮಿಡತೆಗಳ ಮೂಲಕ, ಏನುಗಳ ಮೂಲಕ, ಕಪ್ಪೆಗಳ ಮೂಲಕ, ಹಾವುಗಳ ಮೂಲಕ, ಅನೇಕ ವ್ಯಾಧಿಗಳ ಮೂಲಕ ಈ ರೀತಿ ಒಂದು ಕಾಲದಲ್ಲಿ ಕೊಟ್ಟಿರುವಂಥದ್ದು. ಎರಡನೇದಾಗಿ ಇಸ್ರಾಯೇಲ್ಯರ ಮಧ್ಯದಲ್ಲಿ ಕೂಡ ಕೆಲವು ಮಿಡತೆಗಳ ಮೂಲಕ ದೇವರು ಭಯಂಕರವಾದಂಥ ಉಪದ್ರವ ಕೊಡುವಂಥದ್ದು ನೋಡುತ್ತೇವೆ. ಅದೇ ಯೋವೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ಇರುತ್ತೆ. ಈ ಯೋವೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡುವಾಗ 3ನೇ ವಚನವನ್ನು ಗಮನಿಸೋಣ. ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ, ಅವರು ತಮ್ಮ ಮಕ್ಕಳಿಗೆ ವಿವರಿಸಲಿ, ಅವರು ಮುಂದಿನ ತಲೆಯವರೆಗೆ ತಿಳಿಸಲಿ. ಚೂರು ಮಿಡತೆ ತಿಂದು ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು. ಗುಂಪು ಮಿಡತೆ ತಿಂದು ಮಿಕ್ಕದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು. ಸಣ್ಣ ಮಿಡತೆ ತಿಂದು ಮಿಕ್ಕದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು ಅಂತ ಹೇಳ್ತಾರೆ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಇಲ್ಲಿ ಗಮನಿಸಬೇಕು, ಚೂರು ಮಿಡತೆ ಇದೆಯಂತೆ, ಗುಂಪು ಮಿಡತೆ ಇದೆಯಂತೆ, ಆನಂತರ ಸಣ್ಣ ಮಿಡತೆ ಇದೆಯಂತೆ, ಆನಂತರ ದೊಡ್ಡ ಮಿಡತೆ ಇದೆಯಂತೆ. 4 ಭಾಗ ಮಿಡತೆಗಳು ತಿಂದು ಬಿಟ್ಟಿದ್ದು. ಈ ಚೂರು ಮಿಡತೆ ತಿಂದು ಬಿಟ್ಟಿದ್ದು ಇನ್ನೊಂದು ಮಿಡತೆ ಬಂದು ತಿನ್ನುತ್ತೆ. ಇನ್ನೊಂದು ಮಿಡತೆ ತಿಂದು ಬಿಟ್ಟಿದ್ದು ಮತ್ತೊಂದು ಮಿಡತೆಗಳು ಬಂದು ತಿಂದು ಬಿಡುತ್ತೆ. ಅಂದರೆ ಯೆಹೂದ್ಯರ ಬಳಿಯಲ್ಲಿ ಅವರು ಹಾಕಿರುವಂಥ ಬೆಳೆ ಇದೆ ನೋಡಿ, ಆ ಬೆಳೆಯನ್ನು ನಾಶ ಮಾಡೋದಕ್ಕೆ ಗುಂಪು ಗುಂಪಾಗಿ ಬರುವಂಥ ಮಿಡತೆಗಳು. ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ. ಅಂದರೆ ಇವು ತಿಂದು, ಅಂದರೆ ಈ ಎಲೆಗಳನ್ನು, ಇಲ್ಲಾಂದರೆ ಬೆಳೆ ಬಂದಿರುತ್ತಲ್ಲ ಆ ಬೆಳೆಯನ್ನು, ಎಲೆಗಳನ್ನು, ಇಲ್ಲ ಗಿಡವನ್ನು, ಇವೆಲ್ಲವನ್ನು ಕೂಡ ತಿಂದು ಹಾಳು ಮಾಡುವಂಥದ್ದು ನೋಡುತ್ತೇವೆ. ಯೋವೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಪರಿಶೋಧನೆ ಮಾಡುವಾಗ ಮಿಡತೆಗಳ ದಂಡು ಯೆಹೂದ್ಯರ ಪ್ರಾಂತದಲ್ಲಿ ಬಂದು ಅವರ
ಏನ್ರಿ ಹೊಲಗಳನ್ನು ಬೆಳೆಯನ್ನು ನಾಶ ಮಾಡಿದೆಯಂತೆ. 2ನೇ ಅಧ್ಯಾಯದಲ್ಲಿ ನೋಡುವಾಗ 2ನೇ ಅಧ್ಯಾಯದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ಅದು ಮಿಡತೆ ಅಲ್ಲ. ಅಲ್ಲಿ ಏನು ಗೊತ್ತಾ, 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥ ಮಿಡತೆಗಳ ದಂಡುಗೆ ಹೋಲಿಸಿದನು ನೋಡಿ, ಅಲ್ಲಿ ಮಿಡತೆಗಳಲ್ಲ. ಮತ್ತೇನು ಬಂದಿದೆ ಅಂತ ನೋಡುವಾಗ, ಯೆಹೂದ್ಯರಿಗೆ ವಿರುದ್ಧವಾಗಿ ದೇವರು ಎದ್ದಿದ್ದಾರೆ, ಯೆಹೂದ್ಯರಿಗೆ ವಿರುದ್ಧವಾಗಿ ದೇವರು ನಿಂತಿದ್ದಾರೆ. ದೇವರು ಯಾರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಅಧಿಕಾರವನ್ನು ಅಂತ ನೋಡುವಾಗ, ಅನ್ಯರಿಗೆ ಅಂದರೆ ಕಸ್ದೀಯರಿಗೆ ಅವಕಾಶವನ್ನು ಕೊಡ್ತಾರೆ. ಯೆರೂಸಲೇಮ್ ಪಟ್ಟಣವನ್ನು ಯೆಹೂದ್ಯರನ್ನು ಮುತ್ತಿಗೆ ಹಾಕಲಿ ಅಂತ. ಅಲ್ಲಿ ಗುಂಪು ಗುಂಪಾಗಿ ಬರ್ತಾರೆ. ಮಿಡತೆಗಳು ಯಾವ ರೀತಿ ಗುಂಪಾಗಿ ಬಂದು ಹೊಲದಲ್ಲಿದ್ದಂಥ ಬೆಳೆಯನ್ನು ಯಾವ ರೀತಿ ನಾಶ ಮಾಡುತ್ತೋ, ಆ ರೀತಿ ಶತ್ರು ಸೈನ್ಯಗಳು ಅಂದರೆ ಯೆಹೂದ್ಯರಿಗೆ ಶತ್ರುವಾಗಿರುವಂಥ ಏನ್ರಿ ಕಸ್ದೀಯರು ಇರ್ತಾರೆ. ಆ ಕಸ್ದೀಯರು ಅವ್ರ ಮೇಲೆ ಬಂದು ಅವರನ್ನು ಮುತ್ತಿಗೆ ಹಾಕಿ ಆ ದೇಶವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂಥದ್ದು. ಯೆರೂಸಲೇಮ್ ಪಟ್ಟಣವನ್ನು ಇದು ಆಲ್ರೆಡಿ 39ನೇ ಭಾಗದಲ್ಲೇನೋ ಮಾತನಾಡಿದ್ದೀನಿ. ಈ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 7ನೇ ವಚನದಲ್ಲಿ ಅದೇ ವಿಷಯ ಬಂದಿರುವುದರಿಂದ ಮತ್ತೆ ಕೆಲವು ವಿಷಯಗಳನ್ನು ಅಲ್ಲಿ ಮಾತನಾಡ್ತಾ ಇದ್ದೀನಿ. ಆಲ್ರೆಡಿ ಅದು ಕ್ರಿಸ್ತ ಪೂರ್ವದಲ್ಲಿ ನಡೆದೋಗಿರುವಂಥ ವಿಷಯಗಳನ್ನು ಅಲ್ಲಿ ಮತ್ತೆ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನ ಮೂಲಕ ತಿಳಿಸುವಂಥದ್ದು. ಅದು ಬಹುಶಃ ದಿನಗಳಲ್ಲಿ ಬರುತ್ತಾ ಬಂದಿದೆಯಾ ಅಂತ ನೋಡುವಾಗ ಆಲ್ರೆಡಿ ಅಂಥ ಮಿಡತೆಗಳ ದಂಡು ಕ್ರಿಸ್ತ ಪೂರ್ವದಲ್ಲಿ ಬಂದಿದೆ. 1ನೇ ಶತಮಾನದಲ್ಲಿ ಕೂಡ ಅಂಥ ಒಂದು ಭಯಂಕರವಾದಂಥ ದಂಡು ಕೂಡ 1ನೇ ಶತಮಾನ ಅಂದರೆ ಯೇಸು ಪ್ರಭು ಹೊರಟೋದ ಮೇಲೆ ಯೆರೂಸಲೇಮ್ ಪಟ್ಟಣದ ಮೇಲೆ ನಡೆದಿರುವಂಥ ದಾಳಿ ನಡೆದಿದೆ. ಮಿಡತೆಗಳ ಬಂದು ನಿಜವಾದ ಮಿಡತೆಗಳು ಬಂದು ಹೊಲದ ಮೇಲೆ ದಾಳಿ ಮಾಡಿದೆ. ಆನಂತರ ಪ್ರಿಯರಾದ ದೇವ್ರ ಮಕ್ಕಳಿರ, ಬ್ಯಾಬಿಲೋನ್ ಸಾಮ್ರಾಜ್ಯದವರು ಮಿಡತೆಗಳ ಗುಂಪಿನಷ್ಟು, ಮಿಡತೆಗಳು ಗುಂಪಾಗಿ ಯಾವ ರೀತಿ ಬಂದಿದೆಯೋ ಅದೇ ಪ್ರಕಾರ ಬ್ಯಾಬಿಲೋನ್ ಸೈನ್ಯದವರು ಬಂದು ಮುತ್ತಿಗೆ ಹಾಕಿದ್ದಾರೆ ಒಂದು ಕಾಲದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ. ಆನಂತರ ಯಾವಾಗ ಅದು ಮತ್ತೆ ನಡೆಯುತ್ತೆ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಯೆರೂಸಲೇಮ್ ಪಟ್ಟಣವನ್ನು ಕುರಿತು ಭವಿಷ್ಯತ್ತನ್ನು ಹೇಳ್ತಾರೆ. ಯೇಸು ಕ್ರಿಸ್ತರು ಎಲ್ಲ ರೀತಿಯ ಮಾತು ಅಂತ ನೋಡುವಾಗ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನವನ್ನು ಗಮನಿಸೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನವನ್ನು 19:41. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಹತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು. ಅಂದರೆ ಯೇಸು ಕ್ರಿಸ್ತರು ಹೇಳಿರುವಂಥದ್ದು. ಒಂದು ದೇಶವನ್ನು ಸ್ವಾಧೀನ ಮಾಡ್ಕೋಬೇಕು ಅಂದರೆ ಏನ್ರಿ, ಯೆರೂಸಲೇಮ್ ಪಟ್ಟಣ ಅಂದಾಗ ಯೆರೂಸಲೇಮ್ ಪಟ್ಟಣದಲ್ಲಿ ಅನೇಕರು ಯುದ್ಧಶೂರರು, ಯುದ್ಧ ಭಟರಿದ್ದಾರೆ, ಹೌದಲ್ವ? ಯುದ್ಧಶೂರರು, ಯುದ್ಧ ಭಟರು ಅನೇಕರು ಇರುವಾಗ ಅವರೆಲ್ಲರನ್ನು ಮುತ್ತಿಗೆ ಹಾಕಬೇಕಂದ್ರೆ ಎಷ್ಟು ಜನ ಬರಬೇಕು? ಅವರೆಲ್ಲರನ್ನು ಮುತ್ತಿಗೆ ಹಾಕಬೇಕಂದ್ರೆ ಎಷ್ಟು ಜನ ಬರಬೇಕು? ಎಷ್ಟು ಗುಂಪು ಬರಬೇಕು? ಒಂದು 100 ಮಂದಿ ಇಲ್ಲ 1000 ಮಂದಿ ಬಂದರೆ ಆಗುತ್ತಾ? ಇಲ್ಲ 10,000 ಮಂದಿ ಬಂದರೆ ಆಗುತ್ತಾ? ಸಾವಿರಾನುಗಟ್ಟಲೆ ಜನ ಒಮ್ಮೆಗೆ ಗುಂಪಾಗಿ ಬಂದು ಅದರ ಮೇಲೆ ಬೀಳಬೇಕಾಗುತ್ತೆ.
ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ಒಮ್ಮೆಗೆ ಗುಂಪು ಗುಂಪಾಗಿ ಮಿಡತೆಗಳ ದಂಡು ಯಾವ ರೀತಿ ಬರುತ್ತೋ ಅದೇ ಪ್ರಕಾರ ಬರಬೇಕಾಗುತ್ತೆ. ಅದು ಯಾಕೆ ಬಂದಿದೆ, ಯಾಕೆ ಯೆರೂಸಲೇಮ್ ಪಟ್ಟಣದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ನೋಡುವಾಗ ಏನ್ರಿ, ಯೆಹೂದ್ಯರಾಗಿರ್ಬೋದು ಇಲ್ಲ ಇಸ್ರೇಲ್ ಜನಾಂಗದವರಾಗಿರ್ಬೋದು, ದೇವರ ದೃಷ್ಟಿಯಲ್ಲಿ ದೊಡ್ಡ ಪಾಪಗಳು ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಪಾಪಗಳು, ಪಾಪ ತುಂಬೋಗಿದೆ ರೀ. ಅವರ ಪಾಪಗಳು ತುಂಬಿ ತುಳುಕುತ್ತಾ ಇದೆ ರೀ. ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಘಟನೆ. ಅಂದರೆ ದೇವರು ಸುಮ್ಮನೆ ಅವ್ರ ಮೇಲೆ ಏನ್ರಿ ದಾಳಿ ಮಾಡೋದಿಲ್ಲ ರೀ. ಒಬ್ಬ ಅರಸನನ್ನು ಕಳಿಸಿ ಅರಸನ ಜೊತೆಯಲ್ಲಿ ಅನೇಕ ಮಂದಿ ಸೈನಿಕರನ್ನು ಏನ್ರಿ ಪ್ರೇರೇಪಿಸಿ ಯೆರೂಸಲೇಮ್ ಮೇಲೆ ದಾಳಿ ಮಾಡೋದಕ್ಕೆ ದೇವರೇ ಕಳಿಸ್ಕೊಡ್ತಾನಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ನೀವು ನಂಬಲೇಬೇಕು ಪ್ರಿಯರ ದೇವ್ರ ಭಕ್ತಿಯ. ಅದು ಒಂದು ಕಾಲದಲ್ಲಿ ನಡೆದಿದೆ, ಕ್ರೈಸ್ತ ಪೂರ್ವದಲ್ಲಿ ನಡೆದಿದೆ. ಯಾಕೆ ನಡೆದಿದೆ ಅಂತ ನೋಡುವಾಗ ಏನ್ರಿ, ಅವರು ಭಯಂಕರವಾದಂಥ ಘೋರವಾದಂಥ ಪಾಪಗಳು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ. ತಂದೆಯಾದ ದೇವರು ಜೊತೆಯಾಗಿದ್ದು ಪ್ರವಾದಿಗಳನ್ನು ಕಳುಹಿಸಿಕೊಟ್ಟು ಒಳ್ಳೆಯ ಉಪದೇಶ, ಧರ್ಮಶಾಸ್ತ್ರ ಎಲ್ಲ ಕೊಟ್ಟರು, ಎಲ್ಲ ಇದ್ದರೂ ಕೂಡ ಏನ್ರಿ ದೇವರನ್ನ ಬಿಟ್ಟು ಅನೇಕ ವಿಗ್ರಹಾರಾಧನೆ, ಅನೇಕ ವ್ಯಭಿಚಾರಗಳು, ಆನಂತರ ಬಡವರನ್ನು ದೋಚಿಕೊಳ್ಳುವಂಥದ್ದು, ಅಮಾಯಕರನ್ನು ಕೊಳ್ಳೆ ಹೊಡೆಯುವಂಥದ್ದು, ಇಂಥದ್ದೆಲ್ಲ ಅವರ ಮಧ್ಯದಲ್ಲಿ ನಡೆದಿದೆ ರೀ. ಆನಂತರ ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಗೆ ಅಂತ ನೋಡುವಾಗ ದೇವರನ್ನು ಬಿಟ್ಟಿದ್ದಾರೆ. ದೇವರನ್ನು ಬಿಟ್ಟು ಪ್ರಿಯರ ದೇವ್ರ ಮಕ್ಕಳಿರ ವ್ಯಭಿಚಾರಿಗಳ ಸಹವಾಸ ಮಾಡಿದ್ದಾರೆ, ಕಳ್ಳರ ಸಹವಾಸ ಮಾಡಿದ್ದಾರೆ, ದ್ರೋಹಿಗಳ ಸಹವಾಸ ಮಾಡಿದ್ದಾರೆ. ದೇವರು ಬಹಳವಾಗಿ ಪ್ರೀತಿಸಿದ್ದಾನೆ, ಅವರನ್ನು ಬಹಳವಾಗಿ ಪ್ರೀತಿಸಿದ್ದಾನೆ. ಯಾಕೆ ಇಂಥ ತಪ್ಪು ಮಾಡಿದ್ದಾರೆ, ಯಾಕೆ ಇಂಥ ತಪ್ಪನ್ನು ಮಾಡಿದ್ದೀರಿ ಅಂತ ಕೇಳಿದಾಗ ಅವ್ರು ತೋರಿಸುವಂಥದ್ದು ಹೃದಯದಲ್ಲಿ ಧರ್ಮಶಾಸ್ತ್ರ. ಈ ಧರ್ಮಶಾಸ್ತ್ರವನ್ನು ಬಳಸ್ಕೊಂಡು ದೇವರು ಎಷ್ಟು ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಬಲಿ ಕೊಟ್ಟರೆ ಆಯಿತು ಮುಗೀತು ಅಂತೇಳಿ ಬಲಿ ಕೊಡೋದು, ಆಮೇಲೆ ಮತ್ತೆ ಏನೋ ಪ್ರಾರ್ಥನೆ ಮಾಡೋದು, ಜೈ ಅಂತ ಹೋಗೋದು. ಗರ್ವಿಷ್ಠರು, ಅಹಂಕಾರಿಗಳು ದೇವರನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾರೆ. ದೇವರಿಗೆ ವಿಧೇಯರಾಗಿಲ್ಲ, ಅವಿಧೇಯರಾಗಿದ್ದಾರೆ. ಅವಿಧೇಯರಾಗಿರುವುದರಿಂದ ಭಯಂಕರವಾದಂಥ ಒಂದು ಶತ್ರು ಸೈನ್ಯವನ್ನು ಅವರ ಬಳಿಯಲ್ಲಿ ಕಳಿಸಿ ಅವರನ್ನು ನಾಶ ಮಾಡಿರುವಂಥ ಸಂಗತಿಯನ್ನು ನೋಡುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ. 2ನೇ ಅರಸುಗಳು 24ನೇ ಅಧ್ಯಾಯ 25ನೇ ಅಧ್ಯಾಯವನ್ನು ನೋಡಿ ಗೊತ್ತಾಗುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಈ ವಿಷಯವನ್ನು ಹೇಳಿದ್ದೀನಿ, ಮತ್ತು ಆ ಒಂದು ವಿಷಯ ಬಂದಿರುವುದರಿಂದ ನೆನಪು ಮಾಡ್ತಾ ಇದ್ದೀನಿ ಪ್ರಿಯರ ದೇವ್ರ ಮಕ್ಕಳು. ಇಲ್ಲಿ ನೋಡುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡಿ 44ನೇ ವಚನ ಕೆಳಗಡೆ ಮಾತು, ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು. ಅಂದರೆ ಏನು ನಡೆದಿದೆ ಅಂತ ನೋಡುವಾಗ 1ನೇ ಶತಮಾನದಲ್ಲಿ ಕೂಡ ಯೆರೂಸಲೇಮ್ ಪಟ್ಟಣದ ಮೇಲೆ ದೊಡ್ಡ ದಾಳಿ ನಡೆದಿದೆ ರೀ. ಭಯಂಕರವಾದಂಥ ದಾಳಿ, ಶತ್ರುಗಳ ದಾಳಿ. ಯಾರವರು ಅಂತ ನೋಡುವಾಗ ರೋಮನರು ಯೆರೂಸಲೇಮ್ ಪಟ್ಟಣದ ಮೇಲೆ, ಯೆಹೂದ್ಯರ ಮೇಲೆ, ಕ್ರೈಸ್ತರ ಮೇಲೆ ದಾಳಿ ಮಾಡಿದ್ದಾರೆ. ಯೆರೂಸಲೇಮ್ ಪಟ್ಟಣದ ಮೇಲೆ ಅಂದರೆ ಕ್ರೈಸ್ತರ ಮೇಲೆ, ಯೆಹೂದ್ಯರ ಮೇಲೆ ದಾಳಿ ಮಾಡಿರುವಂಥ ಸಂಗತಿ.
ಅಂದರೆ ಯೆಹೂದ್ಯರು ಎಲ್ಲಿ ಕಾಣ್ತಾರೋ ಅವರನ್ನು ಮುತ್ತಿಗೆ ಹಾಕಿ ಹಿಡಿದು ಏನ್ರಿ ಕೊಂದಾಕುವಂಥದ್ದು, ಇಲ್ಲಾಂದರೆ ಸುಟ್ಟು ಸಾಯಿಸುವಂಥದ್ದು, ಇಲ್ಲಾಂದರೆ ಮೃಗಗಳ ಗವಿಗಳಲ್ಲಿ ಹಾಕುವಂಥದ್ದು, ಮೃಗಗಳ ಗವಿಗಳಲ್ಲಿ ಸುಡುವಂಥದ್ದು, ಇಲ್ಲಾಂದರೆ ತಿವಿದು ಕೊಂದಾಕುವಂಥದ್ದು. ಅಂಥ ಕಠಿಣವಾದಂಥ ಅವರ ಮಧ್ಯದಲ್ಲಿ ದಾಳಿ ನಡೆದಿದೆಯಾ ಅಂತ ನೋಡುವಾಗ ನಡೆದಿದೆ ರೀ. ಕಠಿಣವಾದಂಥ ಘೋರವಾದಂಥ ದಾಳಿ ಯೆರೂಸಲೇಮ್ ಪಟ್ಟಣದಲ್ಲಿ. ಅನೇಕರು ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಕೆಲವರು ತಪ್ಪಿಸ್ಕೊಂಡು ಹೊರಗಡೆ ಹೋಗಿರ್ತಾರೆ. ಕೆಲವರು ತಪ್ಪಿಸ್ಕೊಂಡು, ಅಂದರೆ ಯೆಹೂದ್ಯರು ಇವಾಗ ಈಗಿನ ಕಾಲದಲ್ಲಿ ಉಳಿದಿದ್ದಾರೆ, ಯಾರಾದರೂ ಉಳಿದಿದ್ದಾರಾ? ಈಗಿನ ಕಾಲದಲ್ಲಿ ಇದ್ದಾರಲ್ಲ, 1ನೇ ಶತಮಾನದಲ್ಲಿ ತಪ್ಪಿಸ್ಕೊಂಡು ಹೊರಗಡೆ ಹೋದವರು ಅವ್ರ ಸಂತಾನ. ಇವಾಗ ಯೆಹೂದ್ಯರು ಇದ್ದಾರೆ ನೋಡಿ, ಪ್ರಿಯರ ದೇವ್ರ ಮಕ್ಕಳಿರ ಯೆರೂಸಲೇಮ್ ಪಟ್ಟಣದಲ್ಲಿ, ಇನ್ನು ಬೇರೆ ಬೇರೆ ದೇಶಗಳಲ್ಲಿ 1ನೇ ಶತಮಾನದಲ್ಲಿ ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಗಳ ಕೈಯಿಂದ ತಪ್ಪಿಸಿಕೊಂಡು ಹೊರಗಡೆ ಹೋಗಿ ಉಳಿದಂಥ ಜನರು ಅವರ ವಂಶದವರು ಕೆಲವರು. ಯಾಕೆ ಇಷ್ಟೊಂದು ಕಠಿಣವಾದಂಥ ದಾಳಿ ನಡೆದಿದೆ? ದೇವರು ಯಾಕೆ ತಡೆದಿಲ್ಲ? ಯೆರೂಸಲೇಮ್ ಪಟ್ಟಣವನ್ನು ದೇವರು ಯಾಕೆ ಆ ಪಟ್ಟಣವನ್ನು ಕಾಪಾಡಿಲ್ಲ? ಅಬ್ರಹಾಮನಿಗೆ ಕೊಟ್ಟಿದ್ದಾನಲ್ಲ, ಆನಂತರ ಇಸ್ರಾಯೇಲ್ರಿಗೆ ಆ ದೇಶವನ್ನು ಕೊಟ್ಟಿದ್ದಾನಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಯಾಕೆ ಅಂತ ನೋಡುವಾಗ ಇವರ ಅಧರ್ಮಗಳು, ಇವರ ಅನ್ಯಾಯಗಳು, ಇವರ ಪಾಪಗಳು, ಅನೇಕ ಪಾಪಗಳು. ಅದಕ್ಕೆ ಅವರಿಗೆ ಬುದ್ಧಿ ಕಲಿಸ್ಬೇಕು, ಇಲ್ಲಾಂದರೆ ಅವರನ್ನು ಶತ್ರುಗಳಿಗೂ ಕೊಡಬೇಕು ಅಂತೇಳಿ ಕೊಟ್ಬಿಡ್ತಾರೆ ದೇವರು. ಬೇಡ, ಇಂಥ ಪ್ರಜೆಗಳು ಬೇಡ ಅಂತೇಳಿ ಏನಾದರೂ ಮಾಡ್ಕೊಳ್ಳಿ ಅಂತ. ಯಾರಿಗೆ? ರೋಮನರ ಅಧಿಕಾರಿಗಳಿಗೆ ಒಪ್ಪಿಸ್ತಾರೆ. ನಾವೇನು ಅಂದ್ಕೊಳ್ತೀವಿ ಅಂದರೆ, ಯೆಹೂದ್ಯರು ಇಸ್ರಾಯೇಲ್ ಜನಾಂಗದವರು, ಇಸ್ರಾಯೇಲ್ರು. ಒಂದು ಕಾಲದಲ್ಲಿ ಇಸ್ರಾಯೇಲರ ಇತಿಹಾಸ ಉನ್ನತವಾಗಿದೆ ಪ್ರಾರಂಭದಲ್ಲಿ. ಅದೇ ಪ್ರಕಾರ ಆ ಇಸ್ರಾಯೇಲರ ಇತಿಹಾಸವನ್ನು ಇನ್ನೊಂದು ರೀತಿಯಲ್ಲಿ ನೋಡುವಾಗ ಘೋರವಾದಂಥ ಅವ್ರ ಮಧ್ಯದಲ್ಲಿ ದಬ್ಬಾಳಿಕೆ ನಡೆದಿದೆ ರೀ. ಅವ್ರ ಮೇಲೆ ದಾಳಿ ನಡೆದಿದೆ ರೀ. ಅವ್ರ ಮೇಲೆ ದಬ್ಬಾಳಿಕೆ ನಡೆದಿದೆ. ಅವ್ರ ಮೇಲೆ ದಾಳಿ ನಡೆಯೋದಕ್ಕೆ ದೇವರೇ ಕಳಿಸ್ಕೊಟ್ಟಿದ್ದಾನೆ. ಗೊತ್ತಾ ನಿಮಗೆ? ದೇವರೇ ಕಳಿಸ್ಕೊಟ್ಟಿದ್ದಾನೆ ತನ್ನ ಮಕ್ಕಳನ್ನು. ದೇವರು ತನ್ನ ಮಕ್ಕಳನ್ನು ಶತ್ರುಗಳಿಗೆ ಕೊಡ್ತಾನೆ. ಅದು ಪ್ರಿಯರಾದ ದೇವರ ಮಕ್ಕಳಿರ, ಧರ್ಮೋಪದೇಶ ಕಾಂಡದಲ್ಲಿ ಈ ಮಾತು ಬರೆಯಲ್ಪಟ್ಟಿರುತ್ತೆ. ಧರ್ಮೋಪದೇಶ ಕಾಂಡದಲ್ಲಿ ಏನು ಬರೆಯಲ್ಪಟ್ಟಿರುತ್ತೆ ನೋಡಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಅಂತ ಹೇಳ್ತಾನೆ. ಅಂದರೆ 14ನೇ ವಚನದವರೆಗೆ ನೋಡ್ಕೊಂಡು ಬರುವಾಗ ಈ ಶುಭವನ್ನು ಕುರಿತು ಹೇಳ್ಕೊಂಡು ಬರ್ತಾನೆ. 15ನೇ ವಚನ ನೋಡಿ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವು.
ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವೆಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟಿದ್ದರಿಂದ ಆತನು ನಿಮ್ಮ ಮೇಲೆ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವುಗಳನ್ನು ಉಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆಯೂ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬರು ಉಳಿಯದಂತೆ ಮಾಡುವನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ, ದೇಶವನ್ನು ಕ್ಷಾಮದಿಂದಲೂ, ಬೆಳೆಯನ್ನು ಕಾಡಿಗೆ ಬಿಸಿ ಗಾಳಿಯಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು. 41ನೇ ವಚನವನ್ನು ನೋಡಿ, ಇಲ್ಲಾಂದರೆ 38ನೇ ವಚನ. ನೀವು ಹೊಲದಲ್ಲಿ ಎಷ್ಟು ಬೀಜವನ್ನು ಬಿತ್ತಿದರೂ ಮಿಡತೆಯ ದಂಡು ಬಂದು ಅದನ್ನು ತಿಂದು ಬಿಡುವುದರಿಂದ ನಿಮಗೆ ದೊರೆಯುವ ಬೆಳೆ ಅತ್ಯಲ್ಪವಾಗುವುದು. ನೀವು ದ್ರಾಕ್ಷ ವ್ಯವಸಾಯವನ್ನು ಎಷ್ಟು ಮಾಡಿದರೂ ಅದರ ಹಣ್ಣುಗಳನ್ನು ಹುಳಗಳೇ ತಿಂದು ಹಾಕುವುದರಿಂದ ನೀವು ಕೂಡಿಸಿಕೊಳ್ಳುವುದಿಲ್ಲ, ಅವುಗಳ ರಸವನ್ನು ರುಚಿ ನೋಡುವುದೂ ಇಲ್ಲ. ನಿಮ್ಮ ಎಲ್ಲ ಪ್ರದೇಶಗಳಲ್ಲಿ ಎಣ್ಣೆ ಮರಗಳು ಎಷ್ಟಿದ್ದರೂ ಅವುಗಳ ಕಾಯಿಗಳು ಉದುರಿ ಹೋಗುವುದರಿಂದ ನೀವು ಎಣ್ಣೆಯನ್ನು ಮೈಗೆ ಹಚ್ಚಿಕೊಳ್ಳುವುದಿಲ್ಲ. ನಿಮಗೆ ಗಂಡು ಹೆಣ್ಣು ಮಕ್ಕಳು ಎಷ್ಟು ಹುಟ್ಟಿದರೂ ಅವರು ಸೆರೆಯವರಾಗಿ ಒಯ್ಯಲ್ಪಡುವುದರಿಂದ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ನಿಮ್ಮ ಎಲ್ಲ ಮರಗಳು, ಪೈರುಗಳು ಮಿಡತೆಯ ಪಾಲಾಗುವುದು. ನಿಮ್ಮ ಮಧ್ಯದಲ್ಲಿರುವ ಅನ್ಯರು ನಿಮಗಿಂತಲೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಬರುವರು. ನೀವು ಕಡಿಮೆಯಾಗುತ್ತಾ ಹೀನ ಸ್ಥಿತಿಗೆ ಬರುವಿರಿ. ಅವರು ನಿಮಗೆ ಸಾಲ ಕೊಡುವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗುವಿರಿ, ಅವರು ಶಿರಸ್ಸಾಗುವರು. ಅಂದರೆ ನನ್ನ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನ್ಯಾಯವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ನೀವು ಅಭಿವೃದ್ಧಿ ಆಗ್ತೀರ. ಒಂದು ವೇಳೆ ನನ್ನ ಮಾತನ್ನು ಬಿಟ್ಟು ನನಗೆ ಅವಿಧೇಯರಾಗಿ ಇಷ್ಟ ಬಂದಾಗಿ ನಡ್ಕೊಂಡ್ರೆ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿದ್ದಾನೆ. ನಾನು ನಿಮ್ಮನ್ನು ಬಿಡೋದಿಲ್ಲ, ಶತ್ರುಗಳಿಗೆ ಒಪ್ಪಿಸ್ತೀನಿ. ಒಂದು ರೀತಿಯಲ್ಲಿ ಉಪದ್ರವಗಳು. ನೀವು ಚೆನ್ನಾಗಿ ಬೆಳೆ ಬೆಳೆಸ್ತೀರಾ, ಆ ಬೆಳೆ ನಿಮಗೆ ದಕ್ಕದಂತೆ ಮಾಡುತ್ತೇನೆ ಅಂತಾರೆ ದೇವರು. ನೀವು ಚೆನ್ನಾಗಿ ಬೆಳಿತೀರಾ, ಒಂದು ವೇಳೆ ಮಳೆ ಇಲ್ಲದಂತೆ ಮಾಡುತ್ತೇನೆ. ಒಂದು ವೇಳೆ ಮಳೆ ಬಂದರೆ ಭಯಂಕರ ಮಳೆ ತರಿಸಿ ನಾಶ ಮಾಡುತ್ತೇನೆ. ದೇವರ ಶಾಪ ಇದು, ದೇವರ ಶಾಪ. ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥದ್ದು. ದೇವರಿಗೆ ಒಳಪಟ್ಟು ವಿಧೇಯರಾದಾಗ ಒಂದು ವೇಳೆ ಶತ್ರು ಬಂದರೂ ಆ ಶತ್ರುಗಳನ್ನು ತುಳಿದಾಕ್ತಾನೆ ದೇವರು. ಶತ್ರುಗಳನ್ನು ದೇವರೇ ತುಳಿದಾಕ್ತಾನೆ. ಇಸ್ರಾಯೇಲರ ಮಧ್ಯದಲ್ಲಿ ಒಂದು ಕಾಲದಲ್ಲಿ ಅವ್ರಿಗೆ ಹೇಳಿರುವಂಥದ್ದು ವಾಗ್ದಾನ ಅಂದರೆ ಆಶೀರ್ವಾದ. ದೇವರಿಗೆ ವಿಧೇಯರಾದರೆ ಕುಂತಲ್ಲಿ ಆಶೀರ್ವಾದ ಬರುತ್ತೆ, ನಿಂತಲ್ಲಿ ಆಶೀರ್ವಾದ ಬರುತ್ತೆ, ವ್ಯಾಪಾರದಲ್ಲಿ, ಆಹಾರ ಪದಾರ್ಥಗಳಲ್ಲಿ, ಪ್ರತಿಯೊಂದರಲ್ಲಿ ಆಶೀರ್ವಾದ. ದೇವರನ್ನ ಬಿಟ್ಟು ಅವಿಧೇಯರಾದರೆ ಎಲ್ಲಿಗೋದ್ರೂ ಕೂಡ ಶಾಪ, ಕಳವಳ, ಗೊಂದಲ ಅವರ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳಿದ್ದಾನೆ. ವ್ಯಾಪಾರ ಮಾಡಿದ್ರೆ ಲಾಸ್ ಆಗುತ್ತೆ, ವ್ಯವಸಾಯ ಮಾಡಿದ್ರೆ ಅಲ್ಲಿ ಲಾಸ್ ಆಗುತ್ತೆ. ಒಳ್ಳೆ ಬೆಳೆ ಬಂದಿದೆ ಅಂತ ಸಂತೋಷಪಟ್ಟರು ತಕ್ಷಣ ಏನು ಬರುತ್ತೆ? ಚೂರು ಮಿಡತೆ, ಚಿಕ್ಕ ಮಿಡತೆ, ದೊಡ್ಡ ಮಿಡತೆ, ಇವೆಲ್ಲ ಬಂದು ತಿಂದು ಹಾಳು ಮಾಡುತ್ತೆ ಅಂತ ಹೇಳಿದ್ದಾನೆ. ಒಂದು ಕಾಲದಲ್ಲಿ ಅದು ಇಸ್ರಾಯೇಲರ ಮಧ್ಯದಲ್ಲಿ ಹೇಳಿರುವಂಥದ್ದು. ಅವ್ರ ಮಧ್ಯದಲ್ಲಿ ಹೇಳಿರುವಂಥದ್ದು ನಡೆದಿದೆಯಾ ಇಲ್ವಂತ ನೋಡುವಾಗ ಅಲ್ಲಲ್ಲಿ ನಡೆದಿರುವಂಥ ಘಟನೆಗಳನ್ನು ಕಳೆದ ಸಾರಿ ಹೇಳಿದ್ದೀನಿ. ಎರಡನೇದಾಗಿ ಶತ್ರು ಸೈನ್ಯಗಳು ಅಂದರೆ ದೇವರೇ ಶತ್ರುಗಳನ್ನು ಕಳಿಸಿ ಅವ್ರ ಮೇಲೆ, ಅಂದರೆ ಇನ್ನೊಬ್ಬರಿಗೆ ಅಧಿಕಾರವನ್ನು ಕೊಟ್ಟು ಅವ್ರ ಮೇಲೆ ಬರುವ ಹಾಗೆ ದೇವರು ಮಾಡಿದ್ದಾನೆ. ಅದು ನಡೆದಿರುವಂಥದ್ದು. ಮತ್ತು ಇವರೇನಾದರೂ ಬದಲಾಗಿದ್ದಾರಾ? ಇಸ್ರಾಯೇಲ್ ಜನಾಂಗದವರು ಬದಲಾಗಿದ್ದಾರಂತ ನೋಡೋಕೆ ಬದಲಾಗಿಲ್ಲ. ಕೊನೆಯದಾಗಿ ಯೇಸು ಕ್ರಿಸ್ತರು ಬಂದರು. ಯೇಸು ಕ್ರಿಸ್ತರು ಬಂದ ಮೇಲೆ ಸುವಾರ್ತೆ ಸಾರ್ತಾರೆ.
ದೇವರ ಪ್ರೀತಿಯನ್ನು ಸಾರ್ತಾರೆ. ಸಾರಿದಾಗ ಯೇಸು ಕ್ರಿಸ್ತರನ್ನು ಯೆಹೂದ್ಯರು ಏನಾದರೂ ಅಂಗೀಕರಿಸಿದ್ದಾರಾ? ಯೇಸು ಕ್ರಿಸ್ತರನ್ನು 1ನೇ ಶತಮಾನದಲ್ಲಿ ಅಂಗೀಕರಿಸಿದ್ದಾರಾ? ಏನು ಮಾಡಿದ್ದಾರೆ? ಅವಮಾನ ಮಾಡಿದ್ದಾರೆ. ದೇವರ ಮಾತಿಗೆ ವಿಧೇಯರಾಗಿಲ್ಲ. ಗ್ರಂಥ ಇದೆಯಲ್ವಾ, ಗ್ರಂಥ ಇರುವಾಗಲೂ ಪರಿಶೋಧನೆ ಮಾಡಿಲ್ಲ ಅವರು. ಶಾಸ್ತ್ರಿಗಳು, ಪರಿಸಾಯರು, ಯಾಜಕರು ಎಲ್ಲರೂ ಇದ್ದಾಗಲೂ ಕೂಡ ಪರಿಶೋಧನೆ ಮಾಡದೆ ಅವಿವೇಕಿಗಳಾಗಿ, ಅಜ್ಞಾನಿಗಳಾಗಿ ಜೀವಿಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಅವಿವೇಕಿಗಳು. ಅವರ ಮಧ್ಯದಲ್ಲಿ ಪ್ರಭು ಬಂದಿದ್ದಾನಲ್ವ, ಅವರ ಮಧ್ಯದಲ್ಲಿ ಯೇಸು ಕ್ರಿಸ್ತರು ಬಂದಿದ್ದಾರಲ್ವ, ಕ್ರಿಸ್ತರು ಬಂದಿದ್ದಾರಲ್ವ. ಬಂದಾಗ ಅವರ ಬಗ್ಗೆ ಆಲ್ರೆಡಿ ಮುಂಚಿತವಾಗಿ ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರ ಬಗ್ಗೆ ಗ್ರಂಥವನ್ನು ನೋಡಿ ತಿಳ್ಕೊಳ್ಬೋದಾಗಿತ್ತು. ಗ್ರಂಥವನ್ನು ಪರಿಶೋಧನೆ ಮಾಡಿಲ್ಲ. ಹೋಗಲಿ ಅದ್ಭುತಗಳನ್ನು ನೋಡಿ ತಿಳ್ಕೊಳ್ಬೋದಾಗಿತ್ತು, ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಹೋಗಲಿ ಯೇಸು ಕ್ರಿಸ್ತರು ಬೋಧನೆ ಮಾಡುವಂಥ ವಿಧಾನವನ್ನು ನೋಡಿ ತಿಳ್ಕೊಳ್ಬೋದಾಗಿತ್ತು, ಅದನ್ನು ತಿಳ್ಕೊಂಡಿಲ್ಲ. ಮತ್ತೇನಾಗಿದೆ? ಗರ್ವ ಇದೆ ರೀ, ಅಹಂಕಾರ ಇದೆ ರೀ. ಆದ್ದರಿಂದ ಅವರ ಕಣ್ಣುಗಳನ್ನು ದೇವರು ಮರೆ ಮಾಡಿದ್ದಾನೆ. ಕೊನೆಯದಾಗಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಯೆಹೂದ್ಯರನ್ನು ಏನ್ರಿ ರೋಮನರಿಗೆ ಒಪ್ಪಿಸ್ತಾರೆ. ದೇವರು ಒಪ್ಪಿಸುವಂಥದ್ದು ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವರ ಮಂದಿರ, 1ನೇ ಶತಮಾನದಲ್ಲಿದ್ದಂಥ ದೇವರ ಮಂದಿರ ಧ್ವಂಸ ಮಾಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಧ್ವಂಸ ಮಾಡಬೇಕಾದ್ರೆ ಶತ್ರು ಸೈನ್ಯ ಹೇಗೆ ಬರುತ್ತೆ? ಶತ್ರು ಸೈನ್ಯ ಇದೆಯಲ್ಲ, ಹೇಗೆ 10 ಮಂದಿ, 20 ಮಂದಿ, 100 ಮಂದಿ ಬಂದರೆ ಆಗುತ್ತಾ? ಯಾಕೆಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಸುತ್ತಮುತ್ತಲೂ ಅನೇಕ ಮಂದಿ ಯೆಹೂದ್ಯರು, ಯುದ್ಧಶೂರರು ಇರುವಾಗ ಅವರನ್ನು ಮುತ್ತಿಗೆ ಹಾಕಬೇಕು, ಇಲ್ಲ ಕೊಂದಾಕಬೇಕಾದ್ರೆ ಸಾವಿರಾನುಗಟ್ಟಲೆ ಯುದ್ಧ ವೀರರು ಬರಬೇಕು, ಗುಂಪು ಗುಂಪಾಗಿ ಬರಬೇಕು. ಹಾಗೆ ಬಂದು ಅವರನ್ನು ಮುತ್ತಿಗೆ ಹಾಕಿ ಅನೇಕರನ್ನು ಕೊಂದಾಕಿದ್ದಾರೆ, ಹಿಡಿದಿದ್ದಾರೆ. ಅವರಿಗೆ ಒಳಪಟ್ಟವರನ್ನು, ಅಂದರೆ ರೋಮನರಿಗೆ ಒಳಪಟ್ಟು ಅವರ ಹಾಗೆ ನಡ್ಕೊಂಡವರನ್ನು ಬಿಟ್ಟಿದ್ದಾರೆ. ಅವರಿಗೆ ವಿರುದ್ಧವಾಗಿ ನಡ್ಕೊಂಡವರನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಭಯಂಕರ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅದಕ್ಕೆ ಯೇಸು ಪ್ರಭು ಹೇಳ್ತಾರಲ್ಲ, ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ ಒಂದು ಸಾರಿ ಗಮನಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಲ್ಲಿ ಇರುವಂಥ ಮಾತನ್ನು ಗಮನಿಸೋಣ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳುಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸರೇರಿಗೂ ಮೊಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನವು ಚಳಿಗಾಲದಲ್ಲಿಯಾಗಲಿ ಸಬ್ಬತ್ತು ದಿನದಲ್ಲಿಯಾಗಲಿ ಆಗಬಾರದು ಎಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಯಾವಾಗಿದ್ದು ಅಂತ ನೋಡುವಾಗ, ಇದು ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಪ್ರಭು ಹೇಳಿರುವಂಥ ಈ ಪ್ರವಾದನೆ ಇದೆಯಲ್ಲ, ಈ ಪ್ರವಾದನೆ ಯಾವಾಗ ನಡೆಯುತ್ತೆ ಅಂತ ನೋಡುವಾಗ ಇದು 1ನೇ ಶತಮಾನದಲ್ಲಿ ನಡೆದಿದೆ ರೀ. ತುಂಬ ಜನ ಮೂಢ ಬೋಧಕರು ಅಂತಾರೆ. ಏನಂತಾರೆ ಗೊತ್ತಾ? ಮೂಢ ಬೋಧಕರು ದೇವರ ಸಭೆ ಎತ್ತಲ್ಪಟ್ಟ ಮೇಲೆ ಆಮೇಲೆ 7 ವರ್ಷ ಶ್ರಮೆಗಳು ಬರುತ್ತೆ, ಮಹಾಸಂಕಟ ಬರುತ್ತೆ, ಮಹಾಸಂಕಟ ಕಾಲ ಬರುತ್ತೆ, ಶ್ರಮೆ ಕಾಲ ಬರುತ್ತೆ. 7 ವರ್ಷ ಅಂದರೆ ಈ ಪ್ರಕಟಣೆ ಗ್ರಂಥ ವಿವರಣೆ ಕೊಡುವಾಗ ಕೆಲವರು ಮೂಢ ಬೋಧಕರಿದ್ದಾರೆ, ಆ ರೀತಿ ವಿವರಣೆ ಕೊಡ್ತಾ ಇರ್ತಾರೆ. ಇದು 1ನೇ ಶತಮಾನದಲ್ಲಿ ನಡೆದಿರುವಂಥ ಘಟನೆ. ಇದು ನಡೆಯುವುದಕ್ಕಿಂತ ಮುಂಚಿತವಾಗಿ, ಅಂದರೆ ಯೇಸು ಪ್ರಭು ಇರುವಾಗ ಪ್ರವಾದನೆ ಹೇಳಿದ್ದಾರೆ. ಯೆರೂಸಲೇಮ್ ಪಟ್ಟಣದಲ್ಲಿ ನಡೆಯುವಂಥ ಘಟನೆಯನ್ನು ಕುರಿತು ಹೇಳಿದ್ದಾರೆ. ಅದು 1ನೇ ಶತಮಾನದಲ್ಲಿ ಕ್ರಿಸ್ತ ಶಕ ಏನ್ರಿ, ಕ್ರಿಸ್ತ ಶಕ 70ರಲ್ಲಿ ಭಯಂಕರವಾದಂಥ ಘಟನೆಗಳು ನಡೆಯುತ್ತೆ. ಭಯಂಕರವಾದಂಥ ಒಂದು ಸಂಕಟ, ಭಯಂಕರವಾದಂಥ ಒಂದು ಶ್ರಮೆ ನಡೆಯುತ್ತೆ ಅಲ್ಲಿ, ಸಂಕಟ ಕಾಲ. ಇವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆಯಲ್ಲ, ಲೂಕನ ಬರೆದ ಸುವಾರ್ತೆಯಲ್ಲಿ
ಲೂಕನ ಬರೆದ ಸುವಾರ್ತೆಯಲ್ಲಿ ಏನು ಬರೆಯಲ್ಪಟ್ಟಿದೆ? ಶತ್ರುಗಳು ನಿನ್ನ ಮೇಲೆ ಬರ್ತಾರೆ, ನಿನ್ನನ್ನು ಒಡ್ಡು ಕಟ್ಟಿ ಮುತ್ತಿಗೆ ಹಾಕಿ ಅಂತ ಹೇಳಿದಾನ. ಅದೇ 19ನೇ ಅಧ್ಯಾಯ 41ನೇ ವಚನವನ್ನು ಓದಿದ್ದೀವಿ. ಅದೇ ಪ್ರಕಾರ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಿಂದ 22ನೇ ವಚನದವರೆಗೆ ನಾವು ನೋಡಿದ್ದೇವೆ. ಈ ಬರೆಯಲ್ಪಟ್ಟಿರುವಂಥ ಈ ಪ್ರವಾದನೆ ಇದೆ ನೋಡಿ, ಇದು 1ನೇ ಶತಮಾನದ, ಅಂದರೆ ಯೇಸು ಪ್ರಭು ಹೊರಟೋದ ಮೇಲೆ ಕ್ರಿಸ್ತ ಶಕ ಈ 70 ಒಳಗಡೆ ಇದು ನಡೆದಿರುವಂಥ ಘಟನೆಗಳು, ಭಯಂಕರವಾದಂಥ ಘಟನೆಗಳಿದು. ಆ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆ ಮಂದಿರವನ್ನು ಸುಡುವಂಥದ್ದು, ಯೆಹೂದ್ಯರನ್ನು ಕೊಂದಾಕುವಂಥದ್ದು, ಅನೇಕರು ಪರಾರಾಗಿರ್ತಾರೆ. ಅದೇ ಪ್ರಕಾರ ಕೆಲವರು ಕ್ರೈಸ್ತನನ್ನು ನಂಬಿಕೊಂಡಿರುವಂಥ ಕ್ರೈಸ್ತರನ್ನು ಕೂಡ ಕೊಂದಾಕಿರುವಂಥದ್ದು. ಅವ್ರ ಮಧ್ಯದಲ್ಲಿ ಕ್ರೈಸ್ತರು, ಯಾಕೆಂದರೆ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತಿನ ಪ್ರಕಾರ ಅನೇಕರು ಹೊರಟೋಗಿರ್ತಾರೆ, ಕೆಲವರು ಉಳ್ಕೊಂಡಿರ್ತಾರೆ. ಯೆಹೂದ್ಯರಾಗಲಿ ಇಲ್ಲ ಕ್ರೈಸ್ತರಾಗಲಿ ಅವರೆಲ್ಲರನ್ನು ನಾಶ ಮಾಡ್ತಾರೆ ಪ್ರಿಯರೇ. ಯೇಸುಪ್ರಭು ಮುಂಚಿತವಾಗಿ ಹೇಳಿದಾನಲ್ವ, ಓಡಿ ಹೋಗಿ ನನ್ನ ಮಾತನ್ನು ಕೇಳಿ ಓಡಿ ಹೋಗಿ ಯೆರೂಸಲೇಮ್ ಪಟ್ಟಣ ಬಿಟ್ಟು ಹೊರಟೋಗಿ. ಯಾಕೆಂದರೆ ದೇವರೇ ಅನುಮತಿ ಕೊಟ್ಟಿದ್ದಾನೆ. ನನ್ನ ಮಾತನ್ನು ಕೇಳಿ ಹೊರಟೋದರೆ ನೀವು ಉಳ್ಕೊಳ್ತೀರ. ಆ ಸಂಕಟ ಕಾಲ, ಆ ಶ್ರಮೆ ಕಾಲ ಗಮನಿಸ್ಬೇಕು ನೀವು. ಆದರೆ ಅವ್ರು ಕೇಳಿಲ್ಲ ರೀ. ಅನೇಕರು ಮರಣ ಹೊಂದಿದ್ದಾರೆ, ಅನೇಕರು ನಾಶವಾಗಿದ್ದಾರೆ. ಅನೇಕರು ಹಳೆ ಕಾಲದಲ್ಲಿ ನಡೆದಿರುವಂಥದ್ದು, 1ನೇ ಶತಮಾನದಲ್ಲಿ ನಡೆದಿರುವಂಥದ್ದು, ಅವ್ರ ಮಧ್ಯದಲ್ಲಿ ಇಂಥದ್ದು ನಡೆದಿದೆ ರೀ. ಅವರಿಗೆ ಅಧಿಕಾರ ದೇವರೇ ಕೊಟ್ಟಿದ್ದಾರೆ. ಅಂದರೆ ಚಕ್ರವರ್ತಿಗಳಿದ್ದಾರಲ್ಲ, ರೋಮ ಸಾಮ್ರಾಜ್ಯವನ್ನು ಆಳುವಂತಹ ಚಕ್ರವರ್ತಿಗಳಿದ್ದಾರೆ ನೋಡಿ, ಆ ಚಕ್ರವರ್ತಿಗಳಿಗೆ ಅಧಿಕಾರವನ್ನು ದೇವರೇ ಕೊಟ್ಟಿದ್ದಾರೆ. ಯೆರೂಸಲೇಮ್ ಪಟ್ಟಣವನ್ನು ನಾಶ ಮಾಡಲಿ ಅಂತ. ಹೌದು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರನ್ನು ಮುತ್ತಿಗೆ ಹಾಕಲಿ ಅಂತ. ಹೌದು, ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಆ ಸುತ್ತಮುತ್ತಲಿರುವಂಥ ಯೆಹೂದ್ಯರನ್ನು ಸಂಪೂರ್ಣವಾಗಿ ನಾಶ ಮಾಡಲಿ ಅಂತ ಕೊಟ್ಟಿದ್ದಾರೆ. ಹೌದು, ಯಾಕೆಂದರೆ ಅವರ ಪಾಪ ಭಯಂಕರವಾದಂಥ ಪಾಪಗಳು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಅವ್ರ ಬಗ್ಗೆನೇ 23ನೇ ಅಧ್ಯಾಯ 33ನೇ ವಚನ, ಇಲ್ಲಾಂದರೆ 32ನೇ ವಚನ. ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ, ಅವುಗಳೇ ಸರ್ಪ ಜಾತಿಯವರೇ ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ. ಅವುಗಳೇ ಸರ್ಪ ಜಾತಿಯವರೇ ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಳ್ಳುವಿರಿ. ಆದುದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಸಿಲುಬೆಗೆ ಹಾಕುವಿರಿ. ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಹಟ್ಟಿಕೊಂಡು ಹೋಗುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೆಯನ ಮಗನಾದ ಜಕರಿನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ನಿಮ್ಮ ತಲೆಯ ಮೇಲೆ. ಯೆಹೂದ್ಯರೇ, ಇಸ್ರಾಯೇಲ್ ಜನಾಂಗದವರೇ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಪ್ರಜೆಗಳೇ, ಯಾಕೆ ನಿಮ್ಮ ಬಳಿಗೆ ಪ್ರವಾದಿಗಳನ್ನು ಕಳಿಸಿದ್ದಾನೆ, ಬೋಧಕರನ್ನು ಕಳಿಸಿಕೊಟ್ಟಿದ್ದಾನೆ, ನಾಯಕರನ್ನು ಕಳಿಸಿಕೊಟ್ಟಿದ್ದಾನೆ. ಆದರೆ ನೀವು ಕೇಳಿಲ್ಲ, ದೇವರ ಮಾತನ್ನು ಕೇಳಿಲ್ಲ. ನೀವು ಬದಲಾಗಿಲ್ಲ. ನೀವು ಅಹಂಕಾರದಲ್ಲಿದ್ದೀರಾ, ಸೊಕ್ಕಿನಿಂದ ಮೆರಿತಾ ಇದ್ದೀರಾ. ಆದ್ದರಿಂದ ದೇವರು ನಿಮ್ಮನ್ನು ಬಿಟ್ಟಿದ್ದಾನೆ, ದೇವರು ನಿಮ್ಮ ಕೈ ಬಿಟ್ಟಿದ್ದಾನೆ. ನೋಡಿ ಪ್ರಿಯರಾದ ದೇವರ ಮಕ್ಕಳೇ, ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ,
ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ದೈವಕುಮಾರನು ಬಂದರು. ಆಶೀರ್ವಾದ ಬೇಕು ಅಂದರೆ ದೈವಕುಮಾರನಾಗಿರುವಂಥ ಕ್ರಿಸ್ತನನ್ನು ಅಂಗೀಕರಿಸಬೇಕು. ಮತ್ತು ಏನಾಗಿದೆ ಅಂತ ನೋಡುವಾಗ ಯೆರೂಸಲೇಮ್ ಬಗ್ಗೆ ಹೇಳುವಂಥದ್ದು, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳು. ಯಾರು ತೆಗೆದಿದ್ದಾರೆ? ಯೆಹೂದ್ಯರೇ, ಇಸ್ರೇಲ್ ಜನಾಂಗದವರೇ. ಅನೇಕರನ್ನು ಕೊಂದಾಕಿದ್ದಾರೆ, ಪ್ರವಾದಿಗಳನ್ನು, ನಾಯಕರನ್ನು, ಬೋಧಕರನ್ನು. ಕೊನೆಯದಾಗಿ ದೇವರ ಮಗನಾಗಿರುವಂಥ ಕ್ರಿಸ್ತನನ್ನು ಕೂಡ ಅವರು ಬಿಟ್ಟಿಲ್ಲ, ನಂಬಿಲ್ಲ ಅವರು. ಹೋಗಲಿ, ಈಗಿನ ಕಾಲದಲ್ಲಿ ಏನಾದರೂ ಯೇಸು ಕ್ರಿಸ್ತರು ಬಂದಿದ್ದಾರಾ? ಆಲ್ರೆಡಿ 1ನೇ ಶತಮಾನದಲ್ಲಿ ಬಂದಿದ್ದಾರಂತೆ. ಈಗಿನ ಕಾಲದಲ್ಲಿ ಯಾರಾದರೂ ಯೆಹೂದ್ಯರು ನಂಬೋರಿದ್ದಾರಾ ಅಂತ ನೋಡುವಾಗ ನಂಬುತ್ತಾ ಇಲ್ಲ. ಆಗಿನ ಕಾಲದಲ್ಲಿ ಏನ್ರಿ ಶತ್ರು ಸೈನ್ಯಗಳನ್ನು ಯೆರೂಸಲೇಮ್ ಪಟ್ಟಣದ ಮೇಲೆ ಬರಮಾಡಿದೆ. ಅದಕ್ಕೆ ಮಿಡತೆಗಳಿಗೆ ಹೋಲಿಸಿದ್ದಾನೆ. ಮಿಡತೆಗಳಿಗೆ ಎಲ್ಲ ರೀತಿಯಲ್ಲಿ ನೋಡಿ. ಒಂದು ಸಾರಿ ಪ್ರಕಟಣೆ ಗ್ರಂಥಕ್ಕೆ ಬನ್ನಿ ಪ್ರಿಯರೇ. ಅಲ್ಲಿ ಭವಿಷ್ಯತ್ತು ದಿನಗಳಲ್ಲಿ ಕೂಡ ಆಗುತ್ತಾ? ಭವಿಷ್ಯತ್ತು ದಿನಗಳಲ್ಲಿ ಕೂಡ ಹಾಗೆ ಆಗುತ್ತಾ? ಆಗುತ್ತೆ. ಅದು ಯಾವ ರೀತಿ? ಅದು ಯಾವ ರೀತಿ ಅನ್ನೋದು ಆಲೋಚನೆ ಮಾಡೋಣ. ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು. ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗೆ ಇದ್ದವು. ಅವುಗಳಿಗೆ ಉಕ್ಕಿನ ಕವಚಗಳಂತಿದ್ದ ಕವಚಗಳು ಇದ್ದವು. ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಓಡುವ ರಥಶ್ವಗಳ ಶಬ್ದದ ಹಾಗೆ ಇತ್ತು. ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು, ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳವರೆಗೆ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. ಇವೆಲ್ಲ ನೋಡುವಾಗ ಒಟ್ಟಿನಲ್ಲಿ ಉಪದ್ರವಗಳಿಗೆ ಸಂಬಂಧಪಟ್ಟ, ಅಂದರೆ 1ನೇ ಶತಮಾನದಲ್ಲಿ ಆಗಿರ್ಬೋದು, ಕ್ರಿಸ್ತ ಪೂರ್ವದಲ್ಲೇ ಆಗಿರ್ಬೋದು, ನಡೆದಿರುವಂಥದ್ದು. ಅಂದರೆ ತುಂಬ ಜನ ಯಾವ ರೀತಿ ಬೋಧನೆ ಅಂತ ನೋಡುವಾಗ ಆ ಪ್ರಕಟಣೆ ಗ್ರಂಥದಲ್ಲಿ ಅದೋ ಲೋಕಕ್ಕೆ ಯಾರು ಹೋಗಿದ್ದಾರೆ? ಸೈತಾನ ಹೋಗಿದ್ದಾನೆ ಎಂದು. ಆ ಸೈತಾನನು ಏನ್ರಿಪ್ಪ, ಅದೋ ಲೋಕವನ್ನು ಓಪನ್ ಮಾಡಿದಾಗ, ಬೀಗದ ಕೈಯಿಂದ ಓಪನ್ ಮಾಡಿದಾಗ ಹೊಗೆ ಬರುತ್ತೆ ಅಂತ, ಆ ಹೊಗೆಯಲ್ಲಿ ದೆವ್ವಗಳು ಬರ್ತಾ ಇದೆ, ಆ ದೆವ್ವಗಳು ಮಿಡತೆಗಳಲ್ಲಿ ಬರುತ್ತೆ ಅಂತ ಈ ರೀತಿ ಹೇಳಿದ್ದಾರೆ. ಅವೆಲ್ಲ ತಪ್ಪು. ಯಾಕೆಂದರೆ ಆಲ್ರೆಡಿ ಮಾತಾಡಿದ್ದೀನಿ. ಯಾಕೆಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಸೈತಾನನು ಈ ಪಾತಾಳ ಲೋಕದಲ್ಲಿ ಹೋಗಿ ಯಾತನೆ ಪಡುವಂತಹ ಸ್ಥಳಕ್ಕೆ ನೋಡಿದಾಗ ಏನ್ರಿ ಅವ್ರ ಗೋಳಾಟ. ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಯಾರಿದ್ದಾರೆ? ಪರದೇಶಿಗೆ ಹೋಗುವಂಥ ಅಧಿಕಾರ ಅವನಿಗಿಲ್ಲ. ಪರದೇಶಿಗೆ ಹೋಗುವಂಥ ಅಧಿಕಾರ ಅವನಿಗಿಲ್ಲ. ಪರದೇಶಿಯಲ್ಲಿ ಇದ್ದವರ ಬಳಿಯಲ್ಲಿ ಹೋಗಿ ಮಾತಾಡುವಂಥ ಅಧಿಕಾರ ಇಲ್ಲ ಅವನಿಗೆ. ಮತ್ತು ಎಲ್ಲಿಗೆ ಹೋಗ್ತಾನೆ? ಹೋದರೆ ಯಾತನೆ ಪಡುವಂಥ ಸ್ಥಳದಲ್ಲಿ ಇರ್ತಾರಲ್ಲ, ಗೋಳಾಡ್ತಾ ಇರ್ತಾರೆ ನೋಡಿ. ಯಾರವರು? ಸತ್ತೋಗಿರುವಂಥ ಅನೀತಿವಂತರು ಅಲ್ಲಿ ಗೋಳಾಡ್ತಾ ಇರ್ತಾರೆ. ಅವ್ರ ಗೋಳಾಟವನ್ನು ನೋಡಿ ಕೇಳಿ ಏನು ಮಾಡ್ತಾನೆ? ಅವನು? ಅಮ್ಮೋ, ಈ ಸ್ಥಳಕ್ಕೆ ಮಾತ್ರ ಹೋಗಬಾರ್ದು, ಈ ಸ್ಥಳಕ್ಕೆ ನಾನು ಹೋಗಬಾರ್ದು. ಅಂದರೆ ಸೈತಾನನಿಗೆ ಆ ಸ್ಥಳಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ರೀ. ಅಲ್ಲಿ ದುರಾತ್ಮಗಳಿಲ್ಲ, ಅಲ್ಲಿ ಸತ್ತೋಗಿರುವಂಥ ಆತ್ಮಗಳು, ಅಂದರೆ ಮನುಷ್ಯರು ಸತ್ತೋಗಿದ್ದಾರಲ್ಲ, ಸತ್ತೋಗಿರುವಂಥ ಆತ್ಮಗಳು ಯಾತನೆ ಪಡುವಂಥ ಸ್ಥಳದಲ್ಲಿದ್ದಾರೆ. ಇವಾಗ ದುರಾತ್ಮಗಳಲ್ಲಿಲ್ಲ. ಇವಾಗ ದುರಾತ್ಮಗಳು ಮನುಷ್ಯರ ಮಧ್ಯದಲ್ಲಿ ತಿರುಗುತ್ತಾ ಇವೆ. ಅಲ್ಲಿ ಹೋಗಿ ನೋಡಿದಾಗ ಅಮ್ಮೋ, ಆ ಭಯಂಕರವಾದಂಥ ಸ್ಥಳಕ್ಕೆ ಮಾತ್ರ ಹೋಗಬಾರ್ದು ಅಂತ ಹೇಳಿ ಬಂದು ಮತ್ತೆ ಮನುಷ್ಯರನ್ನು ಪೀಡಿಸಿ, ಮನುಷ್ಯರನ್ನು ಪೀಡಿಸುವಂಥದ್ದು ಅಂದರೆ ಯಾವ ರೀತಿ ಪೀಡಿಸ್ತಾನೆ ಅವನು? ಮಿಡತೆಗಳನ್ನು ತರುವಂಥ ಶಕ್ತಿ ಇದೆಯಾ ಅವನಿಗೆ? ಮಿಡತೆಗಳನ್ನು ಉಂಟು ಮಾಡುವಂಥ ಶಕ್ತಿ ಇದೆಯಾ? ಮಿಡತೆಗಳನ್ನು ಉಂಟು ಮಾಡುವಂಥ ಶಕ್ತಿ ಇದೆಯಾ? ಇಲ್ಲ. ಈ ಮಿಡತೆಗಳನ್ನು ದೇವರೇ ಉಂಟು ಮಾಡುವಂಥದ್ದು. ಮತ್ತು ಇವನು ಕೊಡುವಂಥ ಶೋಧನೆ ಯಾವ ರೀತಿ ಇರುತ್ತೆ ಅದನ್ನು ಯೋಚನೆ ಮಾಡೋಣ. ಇವನು ಕೊಡುವಂಥ ಶೋಧನೆ, ಇವನು ಕೊಡುವಂಥ
ಕಷ್ಟ ಯಾವ ರೀತಿ ಇರುತ್ತೆ? ಯೆಹೂದ್ಯರ ಮೇಲೆ ಕಷ್ಟ ಬಂದಿದೆ, ಅದು ದೇವ್ರ ಮೂಲಕನೇ ಬಂದಿದೆ. ಪ್ರಪಂಚದಲ್ಲಿ ಉಪದ್ರವಗಳು ಬರ್ತಾ ಇದೆ, ದೇವ್ರ ಮೂಲಕನೇ ಬರ್ತಾ ಇದೆ. ಗೊತ್ತಾ ನಿಮಗೆ? ಪ್ರಪಂಚ ದೇಶದಲ್ಲಿ ಉಪದ್ರವಗಳು ಅಂದರೆ ಚಂಡಮಾರುತಗಳು ಯಾಕೆ? ಜನರು ಬದಲಾಗಬೇಕು ಅಂತ. ಅಂದರೆ ದೇವರು ಪಾಠ ಕಲಿಸೋದಕ್ಕೆ, ಬುದ್ಧಿ ಕಲಿಸೋದಕ್ಕೆ ತರಿಸ್ತಾ ಇದ್ದಾನೆ ಉಪದ್ರವಗಳನ್ನು. ಬುದ್ಧಿ ಕಲಿಬೇಕು ಅಂತ, ಬುದ್ಧಿ ಕಲಿಬೇಕು ಎಂದು ಚಂಡಮಾರುತಗಳು ಬರ್ತಾ ಇದೆ. ಬುದ್ಧಿ ಕಲಿಬೇಕು ಎಂದು ಅನೇಕ ಉಪದ್ರವಗಳು ಬರ್ತಾ ಇದೆ. ಬುದ್ಧಿ ಕಲಿಬೇಕು ಎಂದು ಜಲಪ್ರಳಯ ಬರ್ತಾ ಇದೆ. ಮನುಷ್ಯರು ಬುದ್ಧಿ ಕಲಿಬೇಕು ಎಂದು ಅದು ದೇವರೇ ತರಿಸ್ತಾ ಇದ್ದಾರೆ. ಯಾಕೆ? ಮನುಷ್ಯರು ಬದಲಾಗಬೇಕು ಎಂದು. ಮನುಷ್ಯರು ತಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ದೇವರ ಬಳಿಗೆ ಬರಬೇಕು ಎಂದು. ಅಯ್ಯೋ, ನಾವು ತಪ್ಪು ಮಾಡಿದ್ದೆವು, ಅದಕ್ಕೆ ದೇವರು ಕೋಪದಲ್ಲಿದ್ದಾನೆ, ನಾವು ಸರಿ ಮಾಡ್ಕೋಬೇಕು ಅಂತೇಳಿ ಸರಿ ಮಾಡ್ಕೋಬೇಕು. ಕೊರೋನಾ ಬಂದಾಗ ಸುಮಾರು ತಿಂಗಳುಗಳು ಏನ್ರಿ ಲಾಕ್ಡೌನ್ ಆಗಿತ್ತು. ಹೊರಗಡೆ ಹೋಗೋದಕ್ಕೇ ಭಯ. ಏನದು ಕೊರೋನಾ? ಏನದು? ಅದರಲ್ಲಿ ಕೂಡ ಏನಿದೆ? ಜೀವ ಇದೆ ರೀ. ಕೆಮ್ಮಿನ ಮೂಲಕ ಆಗಿರ್ಬೋದು, ಒಬ್ಬರಿಗೆ ಅಂಟಿದರೆ ಸಾಕು ಇನ್ನೊಬ್ಬರಿಗೆ ಹರಡುವಂಥದ್ದು ಅಂಟು ರೋಗ, ಭಯಂಕರವಾದಂಥ ಅಂಟು ರೋಗ. ಆ ಮಾತು ಕೂಡ ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ ಪ್ರಕಟಣೆ ಗ್ರಂಥದಲ್ಲಿ. ಯಾಕೆಂದರೆ ಆಲೋಚನೆ ಮಾಡೋದು ಹೋದರೆ, ಅರ್ಥ ಮಾಡಿಕೊಳ್ಳೋದು ಹೋದರೆ ಮೋಸ ಹೋಗ್ತೀವಿ ಪ್ರಿಯರಾದ ದೇವರ ಮಕ್ಕಳಿಗೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. 7ನೇ ವಚನ. ಆತನು 4ನೇ ಮುದ್ರೆಯನ್ನು ಒಡೆದಾಗ 4ನೇ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದೆನು. ಆಗ ಹೀಗೋ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು, ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಯಾವುದ್ಯಾವುದರಿಂದ ಕೊಡಲ್ಪಟ್ಟಿದೆಯಂತೆ ಏನ್ರಿ? ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿದೆಯಂತೆ ಅಧಿಕಾರ. ನೆಬೂಕದ್ನೆಚ್ಚರನಿಗೆ ಅಧಿಕಾರ ಯಾರು ಕೊಟ್ಟರು? ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ಕತ್ತಿಯಿಂದ ಅಂದರೆ ಶತ್ರು ಸೈನ್ಯಗಳು ಬರುತ್ತೆ ಯೆರೂಸಲೇಮ್ ಪಟ್ಟಣದ ಮೇಲೆ ಬಂದಾಗ ಅವ್ರ ಮೇಲೆ ಮುತ್ತಿಗೆ ಹಾಕುವಂಥದ್ದು. 1ನೇ ಶತಮಾನದಲ್ಲಿ ಯೆರೂಸಲೇಮ್ ಪಟ್ಟಣದ ಮೇಲೆ ಅಧಿಕಾರ ಕೊಟ್ಟವರು ಯಾರು? ದೇವರೇ. ಮುತ್ತಿಗೆ ಹಾಕಿ ಎಲ್ಲ ನಾಶ ಮಾಡ್ರಿ ಅಂತ. ಆನಂತರ ಅಂಟು ರೋಗಗಳು ತರಿಸೋರು ಯಾರು? ಅಂಟು ರೋಗಗಳು ಬರಬೇಕಾದ್ರೆ ಮನುಷ್ಯರ ಪಾಪ ಬೆಳೀತಾ ಇದೆಯಲ್ಲ, ಮನುಷ್ಯರ ಪಾಪ ಅಂದರೆ ಮನುಷ್ಯನ ಏನು ಮಾಡ್ತಾನಂದರೆ ದೋಚಿಕೊಳ್ತಾನೆ, ಮೋಸ ಮಾಡ್ತಾನೆ, ಅನೇಕರನ್ನು ಮಾನಭಂಗ ಮಾಡ್ತಾನೆ, ಅನೇಕರನ್ನ ಕೆಡಿಸ್ತಾನೆ, ಹೊಲಸು ಮಾತುಗಳನ್ನು ಮಾತಾಡ್ತಾನೆ, ಹುಚ್ಚಾಗಿ ಅಲಿತಾನೆ, ಸೊಕ್ಕಿನಿಂದ ಮೆರೆದಾಗ ಇಷ್ಟ ಬಂದಾಗೆ ತಿರುಗಾಡಿದಾಗ ದೇವರು ಮಾಡುವಂಥದ್ದೇನು? ಅವರ ಮಧ್ಯದಲ್ಲಿ ಅಂಟು ರೋಗಗಳು ಉಂಟಾಗಬೇಕು ಅಂತ ಅಪ್ಪಣೆ ಕೊಟ್ಟಾಗ ಅಂಟು ರೋಗಗಳು. ಯಾಕೆ ಈ ಅಂಟು ರೋಗಗಳು ಕೂಡ ಬರೋದಕ್ಕೆ ಕಾರಣ ಅವರ ಅಪರಾಧಗಳು, ಪಾಪಗಳು, ಭಯಂಕರವಾದಂಥ ಪಾಪಗಳು. ಸ್ತ್ರೀಯರು ಕೂಡುವಂಥದ್ದು, ಪುರುಷರು ಕೂಡುವಂಥದ್ದು ದೊಡ್ಡ ಪಾಪ ಅಲ್ವಾ? ಭಯಂಕರ ಪಾಪ ಅಲ್ವಾ? ಇವಾಗಲೂ ಕೂಡ ಕೆಲವು ವಿಷಯಗಳನ್ನು ಕೇಳ್ತಾ ಇದ್ದೀವಿ ಅಲ್ಲೆಲ್ಲಿ. ಕಾಮ ಕೋರಿಕೆಯನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಾಣಿಗಳ ಮೂಲಕ ಸಂಭೋಗ ಅಂತೆ. ಪ್ರಾಣಿಗಳ ಮೂಲಕ ಸಂಭೋಗನ, ನಾಯಿಗಳ ಮೂಲಕ ಇಲ್ಲ ಜಂತುಗಳ ಮೂಲಕ ಯಾವ ರೀತಿ ಇದೆಲ್ಲ ಅಂತ ನೋಡುವಾಗ ಇದು ಪಾಪ ಅಲ್ವಾ? ಭಯಂಕರವಾದಂಥ ಪಾಪ. ಪುರುಷರು ಕೂಡುವಂಥದ್ದು ದೊಡ್ಡ ಪಾಪ, ಸ್ತ್ರೀಯರು ಕೂಡುವಂಥದ್ದು ದೊಡ್ಡ ಪಾಪ. ಆನಂತರ ಪ್ರಾಣಿಗಳ ಜೊತೆಯಲ್ಲಿ ಇಲ್ಲಾಂದರೆ ಜೀವಿಗಳ ಜೊತೆಯಲ್ಲಿ ಸಂಭೋಗ ನಡೆಸುವಂಥದ್ದು ಅದೊಂದು ದೊಡ್ಡ ಪಾಪ. ಆನಂತರ ಇನ್ನು ಭಯಂಕರವಾದಂಥ ಪಾಪಗಳು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುವಾಗ ದೇವರು ಸುಮ್ಮನೆ ಕೂತ್ಕೊಂಡಿರ್ಬೇಕಾ? ಪೆಟ್ಟು ಹಾಕ್ಬೇಕಾ ಬೇಡವಾ? ಯಾವ ರೀತಿ ಪೆಟ್ಟು ಹಾಕ್ತಾರೆ ದೇವರು ಪೆಟ್ಟು ಯಾವ ರೀತಿ ಹಾಕ್ತಾನೆ? ದೇವರು ಯಾವ ರೀತಿ ಬುದ್ಧಿ ಕಲಿಸ್ತಾನಂತ ನೋಡುವಾಗ ಏನ್ರಿ, ಸುನಾಮಿ ಮೂಲಕ, ಜಲಪ್ರಳಯದ ಮೂಲಕ, ಚಂಡಮಾರುತಗಳ ಮೂಲಕ, ಅಂಟು ರೋಗಗಳ ಮೂಲಕ, ವಿಧವಾದಂಥ ಅಂಟು ರೋಗಗಳು, ವಿಧವಾದಂಥ ಚಂಡಮಾರುತಗಳು, ವಿಧವಾದಂಥ ಮಿಡತೆಗಳು,
ಚಿಕ್ಕ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ ಕ್ರಿಸ್ತ ಪೂರ್ವದಲ್ಲಿ ಬಂದಿದೆ, 1ನೇ ಶತಮಾನದಲ್ಲಿ ಬಂದಿದೆ. ಅದೇ ಪ್ರಕಾರ ಮಧ್ಯಕಾಲದಲ್ಲಿ ಅಲ್ಲೆಲ್ಲಿ ನಡೆದಿದೆ. ನಡೆಯೋದಕ್ಕೆ ಕಾರಣ ಏನಂತ ನೋಡುವಾಗ, ನಿನಗೆ ಬುದ್ಧಿ ಕಲಿಸೋದಕ್ಕೆ. ದೇವರು ಇಲ್ಲ ಅಂತ ಮಾತಾಡುವಂಥವ್ರು ಕೆಲವರು ಕ್ರೂರರಿದ್ದಾರೆ. ದೇವರ ಪ್ರಕೃತಿಯನ್ನು ಬಳಸಿಕೊಂಡು ದೇವರ ಬಗ್ಗೆ ಚಿಂತೆ ಮಾಡದೆ ಇಷ್ಟ ಬಂದಾಗೆ ನಡೆಯುವಂಥ ಕ್ರೂರರು ಇದ್ದಾರೆ. ಅವರೆಲ್ಲರಿಗೆ ಬುದ್ಧಿ ಕಲಿಸೋದಕ್ಕೆ ದೇವರು ಇವೆಲ್ಲ ಅಪಘಾತಗಳನ್ನು, ಉಪದ್ರವಗಳನ್ನು ತರಿಸಿ ಎಚ್ಚರಿಸ್ತಾ ಇದ್ದಾನೆ. ದೇವರು ಎಚ್ಚರಿಕೆ ಕೊಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳ ಆಲೋಚನೆ ಮಾಡುವಾಗ ಏನ್ರಿ ಒಂದು ಸರಿ ಆಲೋಚನೆ ಮಾಡಿ. ಮೃಗಗಳಂದರೆ ಮೃಗಗಳಲ್ಲ, ನಕ್ಷತ್ರಗಳಂದರೆ ನಕ್ಷತ್ರಗಳಲ್ಲ, 7 ಸ್ತಂಭಗಳಂದರೆ 7 ದೀಪ ಸ್ತಂಭಗಳಲ್ಲ, ವರ್ಣಿಸಿ ಹೋಲಿಸಿ ಹೇಳಿದ್ದಾನೆ. ಮಿಡತೆಗಳಂದರೆ ಮಿಡತೆಗಳು ಕೂಡ ಅಲ್ಲ. ಒಂದು ರೀತಿಯಲ್ಲಿ ನಿಜವಾದ ಮಿಡತೆಗಳು ಬಂದಿದೆ. ಈಗಿನ ಕಾಲದಲ್ಲಿ ಕೂಡ ಅಲ್ಲೆಲ್ಲಿ ಮಿಡತೆಗಳು ಬರ್ತಾ ಇದೆ. ಎರಡನೇ ರೀತಿಯಲ್ಲಿ ಇನ್ನು ಬೇರೆ ರೀತಿಯಲ್ಲಿ ಕೂಡ ಉಪದ್ರವಗಳು ಬರ್ತಾ ಇದೆ. ಬೇರೆ ರೀತಿಯಲ್ಲಿ ಉಪದ್ರವಗಳು. ಚೇಳು ಬಂದು ಏನ್ರಿ ತಿವಿದಾಗ ಯಾವ ರೀತಿ ಸಂಕಟ ಇರುತ್ತೋ ಅಂಥ ಸಂಕಟ ಉಂಟಾಗುತ್ತೆ, ಅಂಥ ನೋವುಂಟಾಗುತ್ತೆ. ಅಂತ ನೋವು ಒಂದು ಕಾಲದಲ್ಲಿ ನಡೆದಿರುವಂಥ ಘಟನೆಗಳು ಭವಿಷ್ಯತ್ತು ದಿನಗಳಲ್ಲಿ ಕೂಡ ನಡೆಯುತ್ತೆ. ಭವಿಷ್ಯತ್ತು ದಿನಗಳಲ್ಲಿ ಏನು ಎಂಥ ಉಪದ್ರವಗಳು ಮಿಡತೆಗಳಿಂದ ಬರ್ಬೋದು, ಇಲ್ಲ ಅಂಟು ರೋಗಗಳ ಮೂಲಕ ಬರ್ಬೋದು, ಇಲ್ಲಾಂದರೆ ಚಂಡಮಾರುತಗಳ ಮೂಲಕ ಬರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಒಟ್ಟಲ್ಲಿ ಪ್ರಪಂಚಕ್ಕೆ ಅಪಘಾತ ಕಾದಿಕೊಂಡಿದೆ ರೀ. ಮತ್ತು ಸೈತಾನನು ಕೊಡುವಂಥದ್ದು ಏನಂತ ನೋಡುವಾಗ, ಸೈತಾನನು ಕೊಡುವಂಥ ಉಪದ್ರವ ಏನು? ಸೈತಾನನು ಕೊಡುವಂಥದ್ದೇನು? ಸೈತಾನು ಶೋಧನೆ ಕೊಡ್ತಾನೆ. ಸೈತಾನ ಏನು ಕೊಡ್ತಾನೆ? ಶೋಧನೆ ಕೊಡುವಂಥದ್ದು. ಹೃದಯದಲ್ಲಿ ಒಕ್ಕಿಕೊಂಡು, ಹೃದಯದಲ್ಲಿ ಸೇರಿಕೊಂಡು ಏನು ಕೊಡ್ತಾನೆ ಅವನು? ನೀನು ಪ್ರಾರ್ಥನೆ ಮಾಡಬಾರ್ದು, ಪ್ರಾರ್ಥನೆಗೆ ಹೋಗಬಾರ್ದು, ಮೊಬೈಲ್ ನೋಡು, ಮೊಬೈಲ್ ಇಟ್ಕೋ. ಆಮೇಲೇನು? ಚಾಟಿಂಗಲ್ಲಿರು, 24 ಗಂಟೆ ಚಾಟಿಂಗಲ್ಲಿರು, 24 ಗಂಟೆ ಚಾಟಿಂಗ್ ಮಾಡು. ನಿನ್ನ ಯಾರು ಸಿಗಲಿಲ್ವಾ, ಯಾರನ್ನೋ ಒಬ್ಬನ ಜೊತೆ ಮಾಡ್ಕೊ. ಮತ್ತೇನು ಸಿಗಲಿಲ್ವಾ, ಯೂಟ್ಯೂಬಲ್ಲಿ ಹೋಗು, ಗೂಗಲಲ್ಲಿ ಹೋಗು, ಮತ್ತು ಅನೇಕ ಸಿನಿಮಾಗಳು ನೋಡು. ಇದು ಬೇಡವಾ, ಮತ್ತೆ ಬೇರೆ ನೋಡಬೇಕಾ? ನೋಡು, ಅದನ್ನು ನೋಡು, ಇದನ್ನು ನೋಡು. ಒಟ್ಟಿನಲ್ಲಿ ನೀನು ದೇವರ ಬಳಿಗೆ ಹೋಗಬಾರ್ದು, ಭಕ್ತನಾಗಬಾರ್ದು. ಒಂದು ವೇಳೆ ಹೋದರೂ ಕೂಡ ಹೋಗಿ ಬಾ, ರಹಸ್ಯವಾಗಿ ನೀನು ನಡ್ಕೋಬೇಕು ಅಂತ ಒಂದು ರೀತಿಯಲ್ಲಿ ಹಾಳು ಮಾಡಿದೆ. ಮತ್ತೊಂದು ರೀತಿಯಲ್ಲಿ ಈ ಪ್ರಪಂಚ ದೇಶದಲ್ಲಿ ಅನೇಕ ಆಲೋಚನೆಗಳು ಕೊಡ್ತಾ ಇದೆ. ಅನೇಕ ಪಾಪಗಳನ್ನು ಮಾಡುವಂಥ ಆಲೋಚನೆಗಳು, ವ್ಯಭಿಚಾರಗಳನ್ನು ಮಾಡುವಂಥ ಆಲೋಚನೆಗಳು, ಅನೇಕ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಥ ಯೋಚನೆಗಳು, ಅನೇಕರನ್ನು ದೋಚಿಕೊಳ್ಳುವಂಥ ಯೋಚನೆಗಳು, ಇಂಥವೆಲ್ಲ ಕೊಡ್ತಾ ಇದೆ ಪ್ರಿಯರಾದ ದೇವ್ರ ಮಕ್ಕಳಿರೋದು. ಒಬ್ಬನ್ನ ದೋಚಿಕೊಳ್ತಾ ಇದ್ದೀವಿ ಅಂದರೆ ಸೈತಾನನ ಮೂಲಕ ಬಂದಂಥ ಯೋಚನೆ. ಒಬ್ಬನ ಕೊಳ್ಳೆ ಹೊಡಿತಾ ಇದ್ದೀವಿ ಅಂದರೆ ಸೈತಾನನ ಮೂಲಕ ಬಂದಂಥ ಯೋಚನೆ. ಮಾಯ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಾಂದರೆ ಒಬ್ಬರನ್ನ ಮಾನಭಂಗ ಮಾಡಬೇಕು ಅಂತ ಯೋಚನೆ ಬಂದಿದೆಯಾ, ಅದು ಸೈತಾನನ ಮೂಲಕ ಬಂದಿರುವಂಥದ್ದು. ಇಲ್ಲಾಂದರೆ ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಬಂದಿದೆಯಾ, ಸೈತಾನ ಮೂಲಕ ಬಂದಿರುವಂಥದ್ದು. ಕುಡಿಬೇಕು ಏನೋಂಥದ್ದು ಕೋರಿಕೆ ಹುಟ್ಟಿದೆಯಾ, ಕುಡಿಬೇಕು ಏನೋಂಥ ಕೋರಿಕೆ ಹುಟ್ಟಿದೆಯಾ, ಸೈತಾನನ ಮೂಲಕ. ಕುಡಿದು ಬೈಬೇಕು, ಇಲ್ಲ ಹೊಡಿಬೇಕು, ಇಲ್ಲ ಜಗಳ ಆಡಬೇಕು ಏನಂಥದ್ದು ಬಂದಿದೆಯಾ, ಸೈತಾನನ ಆಲೋಚನೆ ಮೂಲಕ ಬಂದಿದೆ. ಬಂದ ನಂತರ ಅನೇಕ ತಪ್ಪುಗಳು ಮಾಡಿದೆವು, ಮಾಡಿದ ಮೇಲೆ ಅನೇಕ ಪಾಪಗಳು. ಈ ಪಾಪಗಳು ಬೆಳೆದಾಗ, ಈ ಪಾಪಗಳು ಅಭಿವೃದ್ಧಿಯಾದಾಗ ದೇವರು ಕಣ್ಣು ಕೆಂಪು ಮಾಡ್ತಾನೆ. ದೇವರು ಕಣ್ಣು ಕೆಂಪು ಮಾಡಿದಾಗ ಪ್ರಕೃತಿಗೆ ಅಪ್ಪಣೆ ಕೊಡ್ತಾನೆ. ಆಕಾಶ ಮಂಡಲವೇ ಕೇಳು, ಭೂಮಂಡಲವೇ ಆಲಿಸು, ನಾನು ಮಕ್ಕಳನ್ನು ಪಡೆದಿದ್ದೇನೆ, ಇವರು ದ್ರೋಹಿಗಳಾಗಿದ್ದಾರೆ, ನನ್ನನ್ನು ದೂರ ಮಾಡಿಕೊಂಡಿದ್ದಾರೆ, ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಇದ್ದಾರೆ, ಪಾಪಿಗಳಾಗಿದ್ದಾರೆ, ದ್ರೋಹಿಗಳಾಗಿದ್ದಾರೆ. ಅನೇಕ ತಪ್ಪುಗಳು, ಮಾತಿನ ಇಷ್ಟ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ತಪ್ಪು ಮಾತುಗಳು, ಹೊಲಸು ಮಾತುಗಳು, ಕೆಟ್ಟ ಮಾತುಗಳು, ಇವೆಲ್ಲ ನಡೆಯುವಾಗ ದೇವರು ಸುಮ್ಮನೆ ಇರ್ತಾರೆ. ಮೊದಲನೇದಾಗಿ ನೋಡ್ತಾರೆ, ಆ ನಂತರ ಪೆಟ್ಟಾಗ್ತಾರೆ. ಮೊದಲನೇದಾಗಿ ಬುದ್ಧಿ ಕಲಿಸೋದಕ್ಕೆ ಉಪದ್ರವಗಳು ಬರುವಂಥದ್ದು. ಸೈತಾನನ ಮೂಲಕ ಆಲೋಚನೆಗಳೇನಂತ ನೋಡುವಾಗ ಏನ್ರಿ, ಎಲ್ಲ ಕೆಟ್ಟ ಆಲೋಚನೆಗಳು, ಶರೀರ ಕೋರಿಕೆಗಳು ಉಂಟಾಗುತ್ತೆ. ಈ ಶರೀರ ಕೋರಿಕೆಗಳಿಗೆ
ಶರೀರ ಕೋರಿಕೆಗಳು ಉಂಟಾಗುತ್ತಲ್ವ, ಈ ಶರೀರ ಕೋರಿಕೆಗಳು ಏನೇನು ಉಂಟಾಗುತ್ತೋ ಆ ಶರೀರ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ಪ್ರಪಂಚ ದೇಶದಲ್ಲಿ ಅನೇಕ ಯಂತ್ರಗಳನ್ನು ಕಂಡುಕೊಂಡಿದ್ದಾನೆ ಮನುಷ್ಯ. ಅನೇಕ ಯಂತ್ರಗಳನ್ನು ಮನುಷ್ಯನು ಕಂಡುಕೊಂಡಿದ್ದಾನೆ. ಟಿ ವಿಗಳನ್ನು, ಸಿನಿಮಾಗಳನ್ನು, ಕ್ಯಾಮ್ರಾಗಳನ್ನು, ಇನ್ನು ಅನೇಕ ವಿಧವಾದಂಥದ್ದು ಮೊಬೈಲ್ಗಳನ್ನು. ಯಾಕೆಂತ ನೋಡುವಾಗ, ಇವೆಲ್ಲ ಪರಿಶೋಧನೆ ಮಾಡುವಾಗ ಮನುಷ್ಯನಿಗೆ ಅನೇಕ ಕೋರಿಕೆಗಳು, ಆ ಕೋರಿಕೆಗಳನ್ನು ಹೇಗಾದರೂ ತೀರಿಸ್ಕೊಳ್ಬೇಕು. ಈ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅನೇಕ ವಿಧವಾದಂಥ ವಸ್ತುಗಳು, ಯಂತ್ರಗಳು ತಯಾರು ಮಾಡಿಕೊಂಡಿದ್ದಾನೆ. ಇದ್ರ ಮೂಲಕ ನೋಡುವಾಗ ಸುಖ ಇದೆಯಾ ನಾಶ ಇದೆಯಾ ಅಂತ ನೋಡುವಾಗ ಹೆಚ್ಚಾಗಿ ನಾಶನೇ ಕಾಣ್ತಾ ಇದೆ ರೀ. ಸುಖ ಇಲ್ಲ ರೀ, ನಾಶನೇ ಕಾಣ್ತಾ ಇದೆ. ನಾಶ, ಮಾನವರ ಮಧ್ಯದಲ್ಲಿ ನಾಶ ಇದೆ ರೀ. ಯಾವ ರೀತಿ ನಾಶ ಅಂತ ನೋಡುವಾಗ, ಸೈತಾನನ ಆಲೋಚನೆಗೆ ಒಳಪಟ್ಟು ಅನೇಕ ಕೆಟ್ಟ ಕಾರ್ಯಕ್ರಮಗಳು, ಕೆಟ್ಟ ಕೆಲಸಗಳು ನಡೀತಾ ಇದೆ. ಕೆಟ್ಟ ಕೆಲಸಗಳು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲು ದೇವರ ವಾಕ್ಯದಗೋಸ್ಕರ ಬಳಸ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಯೂಟ್ಯೂಬ್ ಚಾನಲ್ಗಳು, ಮೊಬೈಲ್ಗಳು. ಆಮೇಲೆ ಇದು ಹೆಚ್ಚಾಗಿ ಯಾವುದಕ್ಕೆ ಬಳಸ್ತಾ ಇದ್ದಾರೆ ಅಂತ ನೋಡುವಾಗ, ಹೆಚ್ಚಾಗಿ ಒಳ್ಳೆಯದಕ್ಕೆ ಬಳಸ್ಕೊಳ್ರಿ ಅಂತೇಳಿ ತಯಾರು ಮಾಡೋರು ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿರ್ಬೋದು. ಆದರೆ ಹೆಚ್ಚಾಗಿ ಏನಿದೆ ಅಂತ ನೋಡುವಾಗ, ಒಳ್ಳೆಯದಕ್ಕೆ ಇದೆಯಾ ಅಥವಾ ಕೆಟ್ಟದಕ್ಕಿದೆಯಾ ಅಂತ ನೋಡುವಾಗ, ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಬಳಸ್ಕೊಳ್ಳೋದು ಒಳ್ಳೆಯದಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ನೋಡುವಾಗ, ಕೆಟ್ಟದಕ್ಕೇ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ. ಕೆಟ್ಟೋಗ್ತಾ ಇದೆ. ಯಾರ ಜ್ಞಾನ ಇದು? ಕೆಟ್ಟೋಗೋದಕ್ಕೆ ಜ್ಞಾನ ಯಾರ್ದಿದು? ದೇವ್ರದ? ಸೈತಾನದ? ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ ನೋಡಿ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮಸ್ತರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಡದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅಂದರೆ ಏನಿದೆ ಅಂತ ನೋಡುವಾಗ ಬರೀ ಸುಳ್ಳು, ಎಲ್ಲ ಸುಳ್ಳುಗಳು. ಕುಡಿಯುವಂಥ ನೀರಿನಲ್ಲಿ ಕೂಡ ಮೋಸ ನಡೀತಾ ಇದೆಯಾ? ಆರೋಗ್ಯಕರವಾದ ನೀರಿದೆಯಾ ಪ್ರಿಯರೇ? ಆರೋಗ್ಯಕರವಾದ ನೀರಿದೆಯಾ? ಆರೋಗ್ಯಕರವಾದ ನೀರು ಕೊಡುತ್ತೇವೆ ಅಂತ ಹೇಳ್ತಾರೆ. ಎಲ್ಲ ಏನಿದೆ ಪ್ರಿಯರೇ? ಕುಡಿಯೋದಕ್ಕೆ ಸಿಹಿ ಇದೆ ಅಷ್ಟೇ. ಕುಡಿಯೋದಕ್ಕೆ ಸಿಹಿ ಇದೆ, ಶಕ್ತಿ ಇಲ್ಲ. ಕುಡಿಯೋದಕ್ಕೆ ನಾಲಿಗೆ ಮೇಲೆ ಸಿಹಿ ನೀರಿದೆ ಅಷ್ಟೇ. ಅದರಲ್ಲಿ ಏನಿದೆ? ಸತ್ತ ನೀರು ಕೊಡ್ತಾ ಇದ್ದಾರೆ ನಮ್ಮ ಬಳಿಯಲ್ಲಿ ನೋಡುವಾಗ. ಅಂದರೆ ಸತ್ತೋಗಿರುವಂಥ ನೀರು. ಹಣ್ಣುಗಳಿದೆ ಪ್ರಿಯರ ದೇವ್ರ ಮಕ್ಕಳಿರ, ಹಣ್ಣುಗಳು ಎಂಥ ಹಣ್ಣುಗಳು ಬರ್ತಾ ಇದೆ ಅಂತ ನೋಡುವಾಗ, ಆರೋಗ್ಯಕರವಾದ ಹಣ್ಣುಗಳು ಎಲ್ಲಾದರೂ ಬರ್ತಾ ಇದೆಯಾ? ನೀವು ನಿಜವಾಗಲೂ ಪರಿಶೋಧನೆ ಮಾಡಿ ಹೇಳಬೇಕಾಗತ್ತೆ. ಹಣ್ಣುಗಳು ಕೂಡ ಹೇಗೆ ಬೆಳೆಸ್ತಾ ಇದ್ದಾರೆ, ಹಂಪಲುಗಳನ್ನು ಹೇಗೆ ಬೆಳೆಸ್ತಾ ಇದ್ದಾರೆ, ತರಕಾರಿಯನ್ನು ಹೇಗೆ ಬೆಳೆಸ್ತಾ ಇದ್ದಾರೆ, ಕೋಳಿಗಳನ್ನು ಹೇಗೆ ಬೆಳೆಸ್ತಾ ಇದ್ದಾರೆ, ಮೇಕೆಗಳನ್ನು ಹೇಗೆ ಬೆಳೆಸ್ತಾ ಇದ್ದಾರೆ. ಮೇಕೆಗಳನ್ನಾಗಿರ್ಬೋದು, ಕೋಳಿಗಳನ್ನು ಆಗಿರ್ಬೋದು, ಇಲ್ಲಾಂದರೆ ತರಕಾರಿಯನ್ನು ಆಗಿರ್ಬೋದು. ಇವೆಲ್ಲ ನೋಡುವಾಗ ಹೆಚ್ಚು ಏನಾಗಿದೆ ಅಂತ ನೋಡುವಾಗ, ಕಲ್ತಿ ತರಕಾರಿಯಲ್ಲಿ ಕಲ್ತಿ, ಆಮೇಲೆ ಹಣ್ಣಿನಲ್ಲಿ ಮೋಸ, ಎಲ್ಲದರಲ್ಲಿ ಮೋಸ. ಕೊನೆಯದಾಗಿ ಕುಡಿಯುವಂಥ ನೀರಿನಲ್ಲಿ ಕೂಡ ಮೋಸ ಇದೆ. ಎಲ್ಲರ ಮನೆಯಲ್ಲಿ ಏನು ತುಂಬಿಕೊಂಡಿದೆ ಅಂತ ನೋಡುವಾಗ ರೋಗದಲ್ಲಿದ್ದಾರೆ. ಪ್ರಪಂಚ ದೇಶದಲ್ಲಿ ನೋಡುವಾಗ ರೋಗದಲ್ಲಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ. ಸುಖ ಇಲ್ಲ ರೀ, ಸುಖ ಇಲ್ಲ. ಮತ್ತೇನು ಮಾಡಿದೆ? ಇದೆಲ್ಲ ಹೇಗೆ? ಇದರಿಂದ ಯಾರಿದ್ದಾರೆ ಅಂತ ನೋಡುವಾಗ, ಸೈತಾನನು ಹೃದಯದಲ್ಲಿ ಅನೇಕ ಕೋರಿಕೆಗಳನ್ನು ಹುಟ್ಟಿಸಿದ್ದಾನೆ. ಅನೇಕ ಕೋರಿಕೆಗಳನ್ನು ಹುಟ್ಟಿಸಿ ಆನಂತರ ಪಕ್ಷಪಾತ ಇದೆ,
ಮಸ್ತರೆ ಇದೆ, ಹೊಟ್ಟೆ ಕಿಚ್ಚು ಇದೆ ಇನ್ನೊಬ್ಬರ ಮೇಲೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ನಾವು ನಮ್ಮ ಕುಟುಂಬ ಚೆನ್ನಾಗಿದ್ದರೆ ಸಾಕು ಅಂತೇಳಿ ದೊಡ್ಡ ಶ್ರೀಮಂತರಾಗಬೇಕು, ಬೇಗ ಬೇಗ ಶ್ರೀಮಂತರಾಗಬೇಕು. ಮತ್ತು ಮಾರಾಟ ಮಾಡುವಂಥ ಆಹಾರ ಪದಾರ್ಥಗಳನ್ನು ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಎಲ್ಲ ಮೋಸದ ಪದಾರ್ಥಗಳೇ. ಆರೋಗ್ಯಕರವಾದ ಪದಾರ್ಥಗಳಿಲ್ಲ ರೀ. ಆರೋಗ್ಯಕರವಾದಂಥ ಪದಾರ್ಥಗಳು ಮಾರ್ತಾ ಇಲ್ಲ, ಎಲ್ಲ ಕಲ್ತಿ. ಅದಕ್ಕೆ ಕಾರಣ ಇವನಲ್ಲಿ ಆಸೆ, ಕೋರಿಕೆಗಳು ಉಂಟಾಗಿದೆ. ಕೋರಿಕೆಗಳು, ಆ ಕೋರಿಕೆಯನ್ನು ತೀರಿಸ್ಕೊಳ್ಳೋದಕ್ಕೆ ನಾನು ದೊಡ್ಡ ಶ್ರೀಮಂತನಾಗಬೇಕು, ಬೇಗ ಶ್ರೀಮಂತನಾಗಬೇಕು. ಯಾರು ಸತ್ತರೆ ನಮಗೇನು, ಯಾರು ಮೋಸ ಹೋದರೆ ನಮಗೇನು ಅಂತೇಳಿ ಎಲ್ಲದರಲ್ಲಿ ಕಲ್ತಿ ಮೋಸ ಇದು ನಡೀತಾ ಇದೆ. ಇವರ ಪಾಪಗಳು ನಡೆಯುವಾಗ, ಅಕ್ರಮಗಳು ನಡೆಯುವಾಗ ದೇವರ ಮೂಲಕ ಉಪದ್ರವಗಳು, ದೇವರ ಮೂಲಕ ಏನ್ರಿ ಭಯಂಕರವಾದಂಥ ಜಲಪ್ರಳಯ ಚಂಡಮಾರುತ, ಸೈತಾನನ ಮೂಲಕ ಮೋಸ. ಸೈತಾನ ಒಳಪಟ್ಟು ಮಾಡಬಾರದ ಮೋಸ ಮಾಡಿರುವುದರಿಂದ, ಮಾಡಬಾರದ ಪಾಪಗಳು ಮಾಡುತ್ತಿರುವುದರಿಂದ ಈ ಅಪಘಾತಗಳು ನಡೀತಾ ಇದೆ. ದೇವರು ಸುಮ್ಮನೆ ಅಪಘಾತಗಳನ್ನು ತರಿಸ್ತಾ ಇಲ್ಲ, ಸುಮ್ಮನೆ ಇಲ್ಲ. ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರಕಟಣೆ ಗ್ರಂಥದಲ್ಲಿ ಏನ್ರಿ, ಬನ್ನಿ ಅಲ್ಲಿ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ ಏನ್ರಿ, ವಿಪತ್ತು ಆಪತ್ತುಗಳು ಅಂದರೆ ಉಪದ್ರವಗಳನ್ನು ಕುರಿತು ಅಲ್ಲಿ ಬರ್ತಿದ್ದಾರೆ. ಕ್ರೈಸ್ತ ಪೂರ್ವದಲ್ಲಿ ನಡೆದಿದೆ, 1ನೇ ಶತಮಾನದಲ್ಲಿ ನಡೆದಿದೆ, ಆನಂತರ ಮಧ್ಯಕಾಲದಲ್ಲಿ ನಡೆದಿದೆ, ಇವತ್ತು ಕೂಡ ಪ್ರಪಂಚ ದೇಶದಲ್ಲಿ ಅಲ್ಲೆಲ್ಲಿ ನಡೀತಾ ಇದೆ. ಉಪದ್ರವಗಳು ಮಾತ್ರ ಬರ್ತಾ ಇದೆ. ಯಾವ ರೂಪದಲ್ಲಿ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಯಾವ ರೂಪ ಅದು, ಯಾವ ರೂಪ, ಬೇರೆ ಬೇರೆ ವಿಧವಾದಂಥ ರೂಪದಲ್ಲಿ ಬರುವಂಥದ್ದು. ಅಂಟು ರೋಗಗಳು ಎನ್ನುವಂಥದ್ದು ಕತ್ತಿಗಳ ಈ ಮೂಲಕ, ಇಲ್ಲಾಂದರೆ ನಿಜವಾದ ಮಿಡತೆಗಳ ಮೂಲಕ, ಇಲ್ಲಾಂದರೆ ಪ್ರಕೃತಿಯಲ್ಲಿ ಗಾಳಿ ಮೂಲಕ, ರೋಗದ ಮೂಲಕ, ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚ ದೇಶದಲ್ಲಿ ಅಪಘಾತಗಳು, ಉಪದ್ರವಗಳು ಬರ್ತಾ ಇದೆ. ಅನೇಕರು ಮರಣ ಹೊಂದುತ್ತಾ ಇದ್ದಾರೆ, ಅನೇಕರು ಸಾಯ್ತಾ ಇದ್ದಾರೆ. ಪ್ರಿಯರೇ, ಅನೇಕರು ಸಾಯುವಂಥದ್ದು. 7ನೇ ವಚನ, 9ನೇ ಅಧ್ಯಾಯ 7ನೇ ವಚನ. ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಚಿನ್ನದ ಕಿರೀಟಗಳಂತ. ಕಿರೀಟ ಅಂದರೆ ಅಧಿಕಾರ. ಅವುಗಳಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಅವುಗಳ ಮುಖಗಳು ಇನ್ನು ಭವಿಷ್ಯತ್ತು ದಿನಗಳಲ್ಲಿ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಭವಿಷ್ಯತ್ ದಿನಗಳಲ್ಲಿ ಅಂದರೆ ಈ ಪ್ರಕೃತಿ ಮೂಲಕ ಅಪಘಾತಗಳು, ವಿಪತ್ತುಗಳು ಬರ್ತಾ ಇದೆಯಲ್ಲ, ಇದು ದೇವರು ಉಂಟು ಮಾಡುವಂಥದ್ದು. ಸೈತಾನನು ದುರಾಲೋಚನೆ ಕೊಡ್ತಾ ಇದೆ ನೋಡಿ. ಸೈತಾನನು ದುರಾಲೋಚನೆ ಕೊಟ್ಟು ಪಾಪ ಮಾಡಿದಾಗ ಮನುಷ್ಯರು ಅನೇಕ ಯಂತ್ರಗಳನ್ನು ಕಂಡುಕೊಳ್ತಾ ಇದ್ದಾರೆ. ಅನೇಕ ಯಂತ್ರಗಳನ್ನು, ಯುದ್ಧ ಮಾಡೋದಕ್ಕೆ ಅನೇಕ ಯಂತ್ರಗಳು ಬರ್ತಾ ಇದೆ. ಅನೇಕ ಯಂತ್ರಗಳು, ಬಾಂಬುಗಳಾಗಿರ್ಬೋದು, ಬಾಂಬುಗಳು, ಅದ್ರ ಜೊತೆಗೆ ಯಂತ್ರಗಳು, ಅದ್ರ ಜೊತೆಗೆ ರೋಬೋಗಳು. ಏನ್ರಿ, ಯುದ್ಧವನ್ನು ಮಾಡಬೇಕಾದ್ರೆ, ಯುದ್ಧಗಳನ್ನು ಮಾಡಬೇಕಾದ ದೊಡ್ಡ ದೊಡ್ಡ ದೇಶಗಳು, ಕೆಲವು ದೇಶಗಳಲ್ಲಿ ರೋಬೋಗಳನ್ನು ಕೂಡ ತಯಾರು ಮಾಡ್ತಾರೆ ಯುದ್ಧ ಮಾಡೋದಕ್ಕೆ. ಅನೇಕ ಯಂತ್ರಗಳನ್ನು ತಯಾರು ಮಾಡಿಕೊಂಡಿದ್ದಾರೆ. ಇದು ಯಾರ ಮೂಲಕ, ಯಾರ ಆಲೋಚನೆ? ಮನುಷ್ಯರ ಆಲೋಚನೆ. ಈ ಮನುಷ್ಯರಲ್ಲಿ ಇಂಥ ಆಲೋಚನೆ ಯಾಕೆ ಬಂದಿದೆ? ಮನುಷ್ಯರಲ್ಲಿ ಇಂಥ ಆಲೋಚನೆಗಳು ಯಾಕೆ ಬಂದಿದೆ? ಮನುಷ್ಯರಲ್ಲಿ ಇಂಥ ಆಲೋಚನೆಗಳು, ನಾನು, ನನ್ನ ದೇಶ, ಪಕ್ಷಪಾತ. ಅಂದರೆ ನಂದು ದೇಶ, ನಾನು ಉಳಿಬೇಕು, ನನ್ನ ದೇಶ ಉಳಿಬೇಕು.
ಇನ್ನೊಬ್ಬರು ಏನಾದರೂ ಪರವಾಗಿಲ್ಲ ಅಂದರೆ ಅದು ಪಕ್ಷಪಾತ ಅಂತಾರೆ. ಇನ್ನೊಬ್ಬರು ಏನಾದರೂ ಪರವಾಗಿಲ್ಲ, ನಾನು ಮಾತ್ರ ಉಳಿಬೇಕು ಎನ್ನುವಂಥದ್ದು ಬರ್ತಾ ಇದ್ದಿಲ್ಲ, ಅದು ಪಕ್ಷಪಾತ. ಇಂಥದ್ದು ಬಂದಿದೆ ಅಂದರೆ ಅದು ದೆವ್ವಕ್ಕೆ ಸಂಬಂಧಪಟ್ಟಂಥ ಜ್ಞಾನ. ಅದು ಅಂದರೆ ಸೈತಾನನು ಹೃದಯದಲ್ಲಿ ಕೆಟ್ಟ ಜ್ಞಾನವನ್ನು, ಅಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಹುಟ್ಟಿಸಿದ್ದಾನೆ. ಜ್ಞಾನವನ್ನು ಅಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಯೋಚನೆಗಳನ್ನು ಹುಟ್ಟಿಸಿದ್ದಾನೆ. ಆ ಯೋಚನೆ ಮೂಲಕ ಪಕ್ಷಪಾತ ಇದೆ. ಅದರ ಮೂಲಕ ಅನೇಕ ಬಾಂಬುಗಳನ್ನು ಕಂಡುಕೊಂಡಿದ್ದಾನೆ, ಮಾರಣ ಆಯುಧಗಳನ್ನು, ಅನೇಕ ಮಾರಣ ಆಯುಧಗಳನ್ನು ಕಂಡುಕೊಂಡಿದ್ದಾನೆ. ಯುದ್ಧಗಳನ್ನು ಮಾಡೋದಕ್ಕೆ, ಉಡಾಯಿಸೋದಕ್ಕೆ. ಇನ್ನು ಪ್ರಪಂಚ ದೇಶದಲ್ಲಿ ಎಂತೆಂಥ ಯುದ್ಧಗಳು ನಡೀತೋ ನೋಡಬೇಕಾಗಿದೆ ರೀ. ಭಯಂಕರವಾದಂಥ ಯುದ್ಧಗಳು, ಭಯಂಕರವಾದಂಥ ಮಾರಣ ಕಾಂಡಗಳು ತಯಾರು ಮಾಡ್ತಾ ಇದ್ದಾರಲ್ಲ, ವಿಚಿತ್ರವಾದಂಥ ಯಂತ್ರಗಳು. ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಏನ್ರಿ, ಒಂದು ಕಾಲದಲ್ಲಿ ನಡೆದೋಗಿರುವಂಥ ಘಟನೆಗಳನ್ನು ಹೇಳಿದ್ದಾನೆ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಇಂಥದ್ದು ಕೂಡ ನಡೀತಾ ಇದೆ ಅಂತಲೂ ಹೇಳಿದ್ದಾನೆ. ಮಿಡತೆಗಳಂತಂದರೆ ಮಿಡತೆಗಳ ಹಾಗೆ ಅಂತಲ್ಲ, ಅವು ಯಾವ ರೂಪದಲ್ಲಿ ಅಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಗಮನಿಸಿರಿ ಒಂದು ಸಾರಿ. 7ನೇ ವಚನ, ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಸ್ತ್ರೀಯರ ಕೂದಲಿನಂತೆ ಇರುವ ಕೂದಲುಗಳು ಅವುಗಳಿಗೆ ಇದ್ದವು. ಸ್ತ್ರೀಯರ ಕೂದಲುಗಳಂದರೆ ಸ್ತ್ರೀಯರಿಗೆ ಕೂದಲು ಯಾಕೆ? ಅವ್ರ ಗೌರವ, ಅದಕ್ಕೊಂದು ಗೌರವ ಆಗಿರುತ್ತೆ ಅಂತೆ. ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗೆ ಇದ್ದವು. ಅವುಗಳಿಗೆ ಉಕ್ಕಿನ ಕವಚಗಳಂತಿದ್ದ ಕವಚಗಳಿದ್ದವು. ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಓಡುವ ರಥಶ್ವಗಳ ಹಾಗೆ ಇತ್ತು. ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು, ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳವರೆಗೆ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. 5ಗಳಂದರೆ ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲ ಅಂತ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಕೂಡ ಗಮನಿಸಬೇಕು, ಅಲ್ಲೆಲ್ಲಿ ಕೂಡ ಕೆಲವು ಸಂದರ್ಭಗಳಲ್ಲಿ ಸಾಯಿಸದೆ ಶೋಧನೆ ಕೊಡುವಂಥದ್ದು, ಹಿಂಸೆ ಕೊಡುವಂಥದ್ದು ಅವೆಲ್ಲ ನಡೆದಿದೆ. ಭವಿಷ್ಯತ್ತು ದಿನಗಳಲ್ಲಿ ಕೂಡ ಪ್ರಿಯರಾದ ದೇವರ ಮಕ್ಕಳಿಗೆ ಸ್ವಲ್ಪ ಕಾಲ ಏನಪ್ಪ ಅಂತ ನೋಡುವಾಗ ಅವರು ಸಾಯದಂತೆ ಉಳಿಯುವಂಥದ್ದು ಇದು ನಡೀತಾ ಇದೆ. ಆಲೋಚನೆ ಮಾಡಿ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ, ಈಗಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ದೇವರ ಮೂಲಕ ಬರುವಂಥ ನಿಜವಾದ ಮಿಡತೆಗಳು, ಉಪದ್ರವಗಳು ಬರುತ್ತೆ. ಸೈತಾನ ಮೂಲಕ ಬರುವಂಥದ್ದು ಆಲೋಚನೆಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು. ಮನುಷ್ಯರ ಮೂಲಕ ಯುದ್ಧಗಳು, ಮನುಷ್ಯರ ಮೂಲಕ ಯುದ್ಧಗಳು ನಡೆಯುತ್ತೆ. ಮನುಷ್ಯರ ಮೂಲಕ ಯುದ್ಧಗಳು. ಸೈತಾನನು ಏನ್ರಿ ದುರಾತ್ಮಗಳಿದೆಯಲ್ಲ, ಈ ದುರಾತ್ಮಗಳು ಮಿಡತೆಗಳಲ್ಲಿ ಸೇರಿಕೊಂಡು ಬಂದು ಯುದ್ಧ ಮಾಡ್ತವೆ ಎನ್ನುವಂಥದ್ದು ತಪ್ಪು. ದುರಾತ್ಮಗಳು ಇವೆ. ದುರಾತ್ಮಗಳು ಮನುಷ್ಯರಲ್ಲಿ ಸೇರಿಕೊಂಡು ಕೆಟ್ಟ ಕೆಟ್ಟ ಯೋಚನೆಗಳು ಹುಟ್ಟಿಸುತ್ತದೆ. ಕೆಟ್ಟ ಕೆಟ್ಟ ಯೋಚನೆಗಳು, ದುರ್ಭಾಷೆಗಳು ಮಾತನಾಡುವಂಥದ್ದು, ಕೆಟ್ಟ ಮಾತುಗಳನ್ನು ಮಾತನಾಡುವಂಥದ್ದು ದುರಾತ್ಮಗಳು ಹುಟ್ಟಿಸುವಂಥದ್ದು. ಅವು ಪಾತಾಳ ಲೋಕದಿಂದ ಬಂದಿಲ್ಲ, ಅವು ಆಲ್ರೆಡಿ ಇವಾಗ ಪಾತಾಳ ಲೋಕದಿಂದ ಬರ್ತಾವಂತಲ್ಲ, ಆಲ್ರೆಡಿ ಭೂಲೋಕದಲ್ಲಿ ಇವೆ. ಅವು ಭೂಲೋಕದಲ್ಲಿ ದುರಾತ್ಮಗಳು ಇವೆ. ಸೈತಾನನು ಇದ್ದಾನೆ, ದುರಾತ್ಮಗಳು ಇವೆ. ಎಷ್ಟು ಕಾಲದವರೆಗೆ ಇರ್ತವೆ ಅವಂತೂ ನೋಡುವಾಗ ಯೇಸು ಕ್ರಿಸ್ತರ 2ನೇ ಆಗಮನದವರೆಗೆ ಅವು ಭೂಲೋಕದಲ್ಲಿ ಇರ್ತವೆ. ಭೂಲೋಕದಲ್ಲಿ ಇರ್ತವೆ. ಕೆಲವರು ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ, ಏನು ಗೊತ್ತಾ? ಪಾತಾಳ ಲೋಕದಲ್ಲಿ ಬರುವಂಥ ದುರಾತ್ಮಗಳು ಅವು ಕೆಲವು ಇವೆ, ಅಲ್ಲಿ ಇವೆ ಕೆಲವು. ಇನ್ನೂ ಕೆಲವು ಭೂಲೋಕದಲ್ಲಿ ಬಂದಿವೆ. ಭೂಲೋಕದಲ್ಲಿ ಬಂದಿರುವಂಥ ದುರಾತ್ಮಗಳು, ಅವುಗಳಿಗೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಇನ್ನೂ ಕೆಲವು ದುರಾತ್ಮಗಳನ್ನು ಬಂಧಿಸಿದ್ದಾನೆ ಅಂತ ಈ ರೀತಿ ಹೇಳ್ತಾರೆ. ಅಲ್ಲ, ದೇವರು ದುರಾತ್ಮಗಳಿಗೆ, ಸೈತಾನಿಗೆ ಒಂದು ಸಾರಿ ಕಳಿಸ್ಕೊಟ್ಟಿದ್ದಾನೆ ಭೂಲೋಕದಲ್ಲಿ ಇವೆ. ಅವು ಎಲ್ಲ ಕಡೆ ಇವೆ, ಎಲ್ಲ ಕಡೆ ಕೆಲಸ ಮಾಡ್ತಾ ಇವೆ. ಅವು ದುರಾತ್ಮಗಳು ಟೋಟಲ್ ಭೂಲೋಕದಲ್ಲಿ ಎಲ್ಲೆಲ್ಲಿ ಮನುಷ್ಯರಿದ್ದಾರೋ, ಮನುಷ್ಯರು ಇರುವ ಕಡೆ ಆ ದುರಾತ್ಮಗಳು, ದೆವ್ವಗಳು, ಪಿಶಾಚಿಗಳು, ಸೈತಾನು ಇದ್ದಾನೆ. ಕುಟುಂಬದಲ್ಲಿ ಜಗಳ ನಡೀತಾ ಇದೆ ಅಂದರೆ ಅವನಿದ್ದಾನೆ. ದೇವರನ್ನು ಬಿಟ್ಟಿದ್ದಾರೆ ಅಂದರೆ ಅವ್ರ ಮಧ್ಯದಲ್ಲಿ ದೆವ್ವ ಇದೆ ಅಂತ ಅರ್ಥ.
ದೇವರನ್ನು ಬಿಟ್ಟು ಮಾಡಬಾರ್ದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾನೆಂದರೆ ಅವರ ಮಧ್ಯದಲ್ಲಿ ದುರಾತ್ಮ ಇದೆ ಎಂದು, ಸೈತಾನ್ ಇದೆ ಎಂದು ಅರ್ಥ. ಅಂದರೆ ಕ್ರೈಸ್ತರ ಮಧ್ಯದಲ್ಲಿ ಬಾಯಿಗೆ ಬಂದ ಹಾಗೆ ಬೊಗಳ್ತಾ ಇದ್ದಾರೆ ಅಂದರೆ ಇವರ ಮಧ್ಯದಲ್ಲಿ ದುರಾತ್ಮಗಳು ಇವೆ ಅಂತ ಅರ್ಥ. ಇಲ್ಲದ್ದು ಸಲ್ಲದು ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ಇವರ ಮಧ್ಯದಲ್ಲಿ ದೆವ್ವಗಳು ಇದೆ ಅಂತ ಅರ್ಥ. ಪ್ರಿಯರ ದೇವ್ರ ಮಕ್ಕಳಿಗೆ ಯೋಚನೆ ಮಾಡಿ, ಇವೆಲ್ಲ ಹೇಳಿರುವಂಥ ಮಾತುಗಳನ್ನು, ಒಂದೊಂದು ಮಾತುಗಳನ್ನು ಯೋಚನೆ ಮಾಡುವುದರಿಂದ ಅರ್ಥ ಆಗುತ್ತೆ ವಿನಃ ಏನೋ ಕೇಳ್ಕೊಂಡು ಹೋದರೆ ಏನೂ ಅರ್ಥ ಆಗಲ್ಲ. ಆಲೋಚನೆ ಮಾಡಿ, ಪರಿಶೋಧನೆ ಮಾಡಿ. ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ವಿಷಯಗಳು, ಇನ್ನು ಉಳಿದಿರುವಂಥ ವಿಷಯಗಳನ್ನು ಮುಂದಿನ ವಾರದಲ್ಲಿ ಮಾತನಾಡುತ್ತೇನೆ. ಪ್ರಿಯ ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ತಂದೆ, ನಿಮ್ಮ ಮಕ್ಕಳಿಗೆ ಬೋಧಿಸ್ತಾ ಇದ್ದೀವಿ ತಂದೆ. ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರನ್ನೂ ಆಶೀರ್ವದಿಸಿ ಸತ್ಯವನ್ನು ಗ್ರಹಿಸಿಕೊಳ್ಳೋದಕ್ಕೆ ಎಲ್ಲರಿಗೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿ. ಇನ್ನೂ ಅನೇಕ ವಿಷಯಗಳಿದೆ ತಂದೆ, ಪ್ರತಿ ವಿಷಯಗಳನ್ನು ಮಾತನಾಡೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.